Hello friends, welcome back to Study Rider. Last class ಅಲ್ಲಿ ನಾವು perfect competition market and perfect competition market features, price and output determination in industry and firm and equilibrium in short run and long run ಈ ಎಲ್ಲ ವಿಷಯಗಳ ಬಗ್ಗೆ ಕಲ್ತಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಮೊನೋಪೊಲಿ ಮಾರ್ಕೆಟ್ ಬಗ್ಗೆ ತಿಳಿದುಕೊಂತ ಹೋಗೋಣ. ಮೊನೋಪೊಲಿ ಮಾರ್ಕೆಟ್ ಅಂದ್ರೇನು, ಅದರದ್ದು ಫೀಚರ್ಸ್ and price discrimination in monopoly, short run and long run equilibrium under monopoly, and international price discrimination like dumping, price flooring, price ceiling, price discrimination conditions, price discrimination ಡಿಗ್ರೀಸ್, ಇವೆಲ್ಲ ವಿಷಯಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಂಥ ಕ್ಲಾಸ್ ತುಂಬ ವಿಸ್ತೃತವಾಗಿರ್ತದೆ. ಆರಾಮ್ ಕುಂತು ಕ್ಲಾಸ್ ಕೇಳ್ರಿ. ಮೊದಲದಾಗಿ monopoly. What is monopoly? Monopoly is the imperfect market situation where single seller selling unique goods and services with the full control over the price. ಅಂದರೆ ಮೊನೋಪೊಲಿ ಮಾರ್ಕೆಟ್ ಅಂತಂದರೆ ಇದು ಏಕಸ್ವಾಮ್ಯ ಮಾರುಕಟ್ಟೆಯಾಗಿದ್ದು ಒಬ್ಬ ಮಾರಾಟಗಾರ ವಿಶೇಷವಾದಂಥ ಸರಕುಗಳನ್ನು ಬೆಲೆಯ ಮೇಲೆ ಪೂರ್ತಿ ನಿಯಂತ್ರಣವನ್ನು ಹೊಂದಿ ಮಾರ್ತಾ ಇರ್ತಾನೆ. ಈ ಒಂದು ಮಾರ್ಕೆಟಿಗೆ ನಾವು ಏನಂತ ಕರಿತೀವಿ? ಮೊನೋಪೊಲಿ ಮಾರ್ಕೆಟ್ ಅಥವಾ ಏಕಸ್ವಾಮ್ಯ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಂಡಿದ್ದೀನು, ಯೂನಿಕ್ ಪ್ರಾಡಕ್ಟ್ಸ್ ಆಗಿರಬೇಕು, ಒಬ್ಬನೇ ಮಾರಾಟಗಾರ ಆಗಿರಬೇಕು ಮತ್ತು ಬೆಲೆಯ ಮೇಲೆ ಪೂರ್ತಿ ನಿಯಂತ್ರಣವನ್ನು ಹೊಂದಿರಬೇಕು. ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಫೀಚರ್ಸ್ಗಳನ್ನು ನೋಡೋಣ. ಫೀಚರ್ಸ್ ಆಫ್ ಮೊನೋಪೊಲಿ ಮಾರ್ಕೆಟ್. ಫಸ್ಟ್ ಫೀಚರ್ ಏನು? ಸಿಂಗಲ್ ಸೆಲ್ಲರ್, ಏಕ ವ್ಯಕ್ತಿ ಮಾರಾಟಗಾರ. ಸಿಂಗಲ್ ಸೆಲ್ಲರ್, ಲಾರ್ಜ್ ನಂಬರ್ ಆಫ್ ಬಯರ್ಸ್. ಒಬ್ಬನೇ ಮಾರಾಟಗಾರ ಇರ್ತಾನೆ ಮತ್ತು ಕೊಂಡುಕೊಳ್ಳುವವರ ಸಂಖ್ಯೆ ಅಧಿಕವಾಗಿರ್ತದೆ. ಇದು ಮೊನೋಪೊಲಿ ಮಾರ್ಕೆಟ್ ಇದ್ದು ಒಂದು ಫೀಚರ್, ಮೇನ್ ಫೀಚರ್ ಏನು? ಸಿಂಗಲ್ ಸೆಲ್ಲರ್, ಒಬ್ಬನೇ ಒಬ್ಬ ಮಾರಾಟಗಾರ ಇರ್ತಾನೆ ಈ ಒಂದು ಮಾರ್ಕೆಟ್ನಲ್ಲಿ. ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಇಂಡಿಯನ್ ರೈಲ್ವೇಸು ಇಂಡಿಯನ್ ರೈಲ್ವೆ ಸರ್ವಿಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದೇ ಒಂದು ಇನ್ಸ್ಟಿಟ್ಯೂಷನ್ ನಮ್ಮ ದೇಶದಲ್ಲಿ ಅದ. ಇನ್ನು ನೆಕ್ಸ್ಟ್ ಬರೋದಂತಂದರೆ ಸೆಕೆಂಡ್ ಪಾಯಿಂಟ್, ಎಂಟ್ರಿ ಆ್ಯಂಡ್ ಎಕ್ಸಿಟ್ ಬ್ಯಾರಿಯರ್ಸ್. ಆಗಮನ ಮತ್ತು ನಿರ್ಗಮನ ಸ್ವತಂತ್ರತೆ ಈ ಒಂದು ಮಾರುಕಟ್ಟೆಯಲ್ಲಿ ಇರೋದಿಲ್ಲ. ಯಾಕಪ್ಪ ಈ ಒಂದು ಮಾರುಕಟ್ಟೆಯಲ್ಲಿ ಆಗಮನ ಮತ್ತು ನಿರ್ಗಮನ ಸ್ವತಂತ್ರತೆ ಇರೋದಿಲ್ಲ ಅಂತಂದರೆ, ಈ ಮಾರ್ಕೆಟ್ನಲ್ಲಿ ನಾವೇನಾದರೂ ಎಂಟ್ರಿ ಕೊಡಬೇಕಂತಂದರೆ ಅಲ್ಲಿ ಪೇಟೆಂಟ್ಸ್ಗಳ ಅವಶ್ಯಕತೆ ಇರ್ತದೆ, ಲೈಸೆನ್ಸ್ಗಳ ಅವಶ್ಯಕತೆ ಇರ್ತದೆ, ಹ್ಯೂಜ್ ಇನ್ವೆಸ್ಟ್ಮೆಂಟಿಂದ ಅವಶ್ಯಕತೆ ಇರ್ತದೆ, ಬೃಹತ್ ಪ್ರಮಾಣದ ಬಂಡವಾಳವನ್ನು ನಾವು ಹಾಕಬೇಕಾಗಿರ್ತದೆ. ಯಾಕಂತಂದರೆ ಈಗ ನಾವು ಇಂಡಿಯನ್ ರೈಲ್ವೆ ನಾವು ಒಂದು ಸ್ಟಾರ್ಟ್ ಮಾಡ್ಬೇಕಂತಂದರೆ ಎಷ್ಟು ಸಿಕ್ಕಾಪಟ್ಟೆ ಹಣ ಬೇಕು, ಹಾಗೆ ಡಾಕ್ಯುಮೆಂಟೇಷನ್ ಬೇಕು. ಇವೆಲ್ಲವೂ ಕಾರಣಗಳಿಂದ ಈ ಒಂದು ಮಾರ್ಕೆಟಿಗೆ ಎಂಟ್ರಿ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಈ ಒಂದು ಮಾರ್ಕೆಟಿಂದ ಎಕ್ಸಿಟ್ ಆಗೋದು ಕೂಡ ಕಷ್ಟ. ಈಗ ನಾವು ಫಾರ್ ಎಕ್ಸಾಂಪಲ್ ಇಂಡಿಯನ್ ರೈಲ್ವೆ ಅಂತಂತಂದರೆ ಈ ಒಂದು ಮಾರ್ಕೆಟ್ ಸರ್ವಿಸ್ ನಾವು ಕೊಡೋಂಗಿಲ್ಲ, ನಾಳೆ ಈ ಒಂದು ಸರ್ವಿಸನ್ನು ಕೊಡೋದಿಲ್ಲ, ನನಗೆ ಮೂಡಿಲ್ಲ ಅನ್ನಕ್ಕೆ ಬರ್ತದೆ, ಸೊ ಅನ್ನಕ್ಕೆ ಬರೋದಿಲ್ಲ. ಯಾಕಂದರೆ ಇಲ್ಲಿ ಎಕ್ಸಿಟ್ ಆಗೋದು ಮತ್ತು ಎಂಟ್ರಿ ಆಗೋದು ಭಾಳ ಡಿಫಿಕಲ್ಟಿಂದ ಕೂಡಿರ್ತದೆ. ನೆಕ್ಸ್ಟ್ ಬಂತಂತಂದರೆ ಮೂರನೇ ಪಾಯಿಂಟು, ಯೂನಿಕ್ ಪ್ರಾಡಕ್ಟ್ಸ್. ವಿಶೇಷ ಸರಕುಗಳು ಇರ್ತವೆ ಇಲ್ಲಿ. ಅಂದರೆ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಇರೋಂಗಿಲ್ಲ, ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಅಂತಂದ್ರೇನು? ಬದಲಿ ಸರಕುಗಳು. ಇದಕ್ಕೆ ಸಮೀಪವಾದಂಥ ಬದಲಿ ಸರಕುಗಳು ಅವೈಲೇಬಲ್ ಇರೋದಿಲ್ಲ. ಇಂಡಿಯನ್ ರೈಲ್ವೆಗೆ ಯಾವುದಾದ್ರೂ ಬದಲಿ ಸರಕು ಐತಾ? ನಾವು ಇಂಡಿಯನ್ ರೈಲ್ವೆದಾಗ ಹೋಗಬೇಕು. ಇಂಡಿಯನ್ ರೈಲ್ವೆ ಅಂದರೆ ಅದು ಹಳ್ಳಿ ಒಳಗೆ ಹೋಗ್ತದೆ, ಅದಕ್ಕೆ ಬದಲಿ ಸರಕು ಯಾವುದೂ ಇಲ್ಲ. ಹಂಗೆ ನೋಡಿದ್ರೆ ಬಸ್ಸಿಗೆ ಹೋಗ್ಬೋದಲ್ಲ ಅಂತೇಳಿ. ಬಟ್ ರೈಲ್ವೆ ಏನು ಪ್ರೊವೈಡ್ ಮಾಡುತ್ತೆ ಅದು ಬಸ್ ಪ್ರೊವೈಡ್ ಮಾಡೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಪ್ರೈಸ್ ಮೇಕರ್ ಆಗಿರ್ತಾರೆ. ಪ್ರೈಸ್ ಮೇಕರ್ ಅಂತಂದ್ರೆ ಬೆಲೆಯನ್ನು ನೀಡುವವರಾಗಿರ್ತಾರೆ, ಬೆಲೆಯನ್ನು ನಿಯಂತ್ರಿಸುವವರಾಗಿರ್ತಾರೆ. ಯಾರು? ಮೊನೋಪೊಲಿ ಮಾರ್ಕೆಟ್ನಲ್ಲಿ ಆ ಇಂಡಿವಿಜುವಲ್ ಸೆಲ್ಲರ್ ಇರ್ತಾನಲ್ಲ ಅವನೇ ಪ್ರೈಸ್ ಮೇಕರ್ ಆಗಿರ್ತಾನೆ. ಎಲ್ಲ ಪ್ರೈಸ್ ಮೇಲೆ ನಿಯಂತ್ರಣವನ್ನು ಮೊನೋಪೊಲಿ ಮಾರ್ಕೆಟ್ ಹೊಂದಿರ್ತಾನೆ. ಇನ್ನು ಐದನೇ ಪಾಯಿಂಟ್ ಏನಪ್ಪ ಅಂದ್ರೆ ಪ್ರೈಸ್ ಡಿಸ್ಕ್ರಿಮಿನೇಷನ್ ಇರ್ತದೆ. ಬೆಲೆ ತಾರತಮ್ಯ ಇರ್ತದೆ. ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತಂದ್ರೆ ಏನು? ಚಾರ್ಜಿಂಗ್ ಎ ಡಿಫ್ರೆಂಟ್ ಪ್ರೈಸಸ್ ಫಾರ್ ಡಿಫ್ರೆಂಟ್ ಕಸ್ಟಮರ್ಸ್ ಫಾರ್ ದ ಸೇಮ್ ಪ್ರಾಡಕ್ಟ್. ಒಂದೇ ಸರಕಿಗೆ ಬೇರೆ ಬೇರೆ ಕಸ್ಟಮರ್ ಕಡೆಯಿಂದ ಬೇರೆ ಬೇರೆ ಬೆಲೆಯನ್ನು ಏನು ಮಾಡೋದು? ವ್ಯಯವನ್ನು ಮಾಡೋದು. ಅದಕ್ಕೆ ಏನಂತ ಕರೀತಾರೆ? ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಕರೀತಾರೆ. ಯಾಕಂದ್ರೆ ಒಬ್ಬನೇ ಸೆಲ್ಲರ್ ಇರ್ತಾನಲ್ಲ, ಸೊ ಅವ್ನಿಗೆ ಯಾವ ರೀತಿ ಬೇಕಾದಂಥ ಪ್ರೈಸನ್ನು ಅವನು ಇಟ್ಕೊಳ್ಬೋದು. ಇನ್ನು ಆರನೇ ಪಾಯಿಂಟ್ ಏನಂತಂದ್ರೆ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್. ಸೊ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್ ಅಂತಂತಂದರೆ ಈ ಒಂದು ಮಾರ್ಕೆಟ್ನಲ್ಲಿ ಪ್ರೈಸ್ ಲೈನಿಗೆ ನಾವು ಏನಂತ ಕರಿತೀವಿ? ಪ್ರೈಸ್ ಲೈನ್ ಏನಿರುತ್ತಲ್ಲ ಅದೇ ಡಿಮಾಂಡ್ ಲೈನು ಆಗಿರ್ತದೆ. ಯಾಕೆ ಡೌನ್ವರ್ಡ್ ಸ್ಲೋಪಿಂಗ್ ಇರ್ತದಪ್ಪ ಅಂತಂದರೆ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಹೆಂಗಿತ್ತು? ಹಾರಿಜಾಂಟಲ್ ಲೈನ್ ಆಗಿತ್ತು. ಯಾವುದಕ್ಕೆ?
ಓ ಎಕ್ಸ್ ಆಕ್ಸಸ್ಗೆ ಸಮವಾಗಿ ಒಂದು ಲೈನ್ ಹೋಗಿತ್ತು. ಆದರೆ ಇಲ್ಲಿ ಏನಾಗಿರ್ತದೆ ಅಂತಂದರೆ ಪ್ರೈಸ್ ಲೈನು ಡಿಕ್ರೀಸಿಂಗ್ ಇರ್ತದೆ ಅಥವಾ ಡಿಮಾಂಡ್ ಲೈನು ಡಿಕ್ರೀಸಿಂಗ್ ಇರ್ತದೆ. ಯಾಕೆ ಡಿಕ್ರೀಸಿಂಗ್ ಇರ್ತದಪ್ಪ ಅಂತಂದ್ರೆ ಒಬ್ಬ ಏಕವ್ಯಕ್ತಿ ಮಾರಾಟಗಾರ ಹೆಚ್ಚು ವಸ್ತುಗಳನ್ನು ಮಾರಬೇಕಂತಂದ್ರೆ ನಾವು ಏನು ಮಾಡಬೇಕು, ಪ್ರೈಸನ್ನು ಡಿಕ್ರೀಸ್ ಮಾಡಬೇಕು. ಪ್ರೈಸ್ ಡಿಕ್ರೀಸ್ ಮಾಡಿದ್ರೆ ಏನಾಗ್ತದೆ, ಡಿಮಾಂಡ್ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಆ ಒಂದು ಕಾರಣದಿಂದ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ 7th ಪಾಯಿಂಟ್, ಲಾಂಗ್ ರನ್ನಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಇರ್ತದೆ. ಅತ್ಯಧಿಕ ಲಾಭವನ್ನು ದೀರ್ಘಾವಧಿಯಲ್ಲಿ ಈ ಒಂದು ಮಾರ್ಕೆಟ್ನಲ್ಲಿ ಏಕವ್ಯಕ್ತಿ ಮಾರಾಟಗಾರ ಅನುಭವಿಸ್ತಾನೆ. ದೀರ್ಘಾವಧಿಯಲ್ಲಿ ನೀವು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಏನು ನೋಡಿದ್ರಿ, ದೀರ್ಘಾವಧಿಯಲ್ಲಿ ನಾರ್ಮಲ್ ಪ್ರಾಫಿಟ್. ಬಟ್ ಇನ್ ಮೊನೋಪೊಲಿ ಲಾಂಗ್ ರನ್ ಸಿಂಗಲ್ ಸೆಲ್ಲರ್ ಗೆಟ್ ಸೂಪರ್ ನಾರ್ಮಲ್ ಪ್ರಾಫಿಟ್. ಫೀಚರ್ಸ್ಗಳಾಯಿತು. ಇನ್ನು ಬರೋ ಪಾಯಿಂಟ್ ಏನಪ್ಪ ಅಂದರೆ ಈಕ್ವಿಲಿಬ್ರಿಯಮ್ ಅಂಡರ್ ಮೋನೋಪೊಲಿ ಆ್ಯಂಡ್ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಈಕ್ವಿಲಿಬ್ರಿಯಮ್ ಅಂತ ಬರ್ತದೆ. ಈಗ ನೀವೆಲ್ಲ ನೋಡಿರೋ ಹಾಗೆ ಮೊದಲಾಗಿ ಬೇಸಿಕ್ಸ್ ತಿಳ್ಕೊಂಡ್ಬಿಡೋಣ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಡಿಮಾಂಡ್ ಲೈನ್ ಹೇಗಿತ್ತು, ಇದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಓ ಎಕ್ಸ್ ಆಕ್ಸಿಸ್ ಓ ವೈ ಆಕ್ಸಿಸ್. ಇಲ್ಲಿ ಪ್ರೈಸ್ ಲೈನ್ ಇದಾಗಿತ್ತು, ಇದೇ ಪ್ರೈಸ್ ಲೈನ್ ಆಗಿತ್ತು, ಇದೇ ಎ ಆರ್ ಆಗಿತ್ತು, ಇದೇ ಎಮ್ ಆರ್ ಆಗಿತ್ತು. ಪ್ರೈಸ್ ಲೈನ್ ಏನಿತ್ತಲ್ಲ ಇದೇ ಡಿಮಾಂಡ್ ಕರ್ವ್ ಕೂಡ ಆಗಿತ್ತು, ಡಿಮಾಂಡ್ ಕರ್ವ್. ಇದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ. ಆದರೆ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಆದಂತಹ ಮೋನೋಪಲಿಯಲ್ಲಿ ಇದು ಚೇಂಜ್ ಆಗ್ತದೆ. ಮೋನೋಪಲಿಯಲ್ಲಿ ಏನಾಗ್ತದೆ, ಎಕ್ಸ್ ವೈ ಆಕ್ಸಸ್ 0, ಇಲ್ಲಿ ಪ್ರೈಸು ಕಾಸ್ಟ್ ರೆವೆನ್ಯೂ ಅಂತ ತೊಗೊಂಡಿದ್ವಿ, ಸೇಮ್ ಇಲ್ಲಿ ಹಂಗೆ ಬರ್ತದೆ, ಪ್ರೈಸು ಕಾಸ್ಟು ರೆವೆನ್ಯೂ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಪ್ರೈಸ್ ಲೈನ್ ಅಥವಾ ಎ ಆರ್ ಕರ್ವು ಡೌನ್ವರ್ಡ್ ಸ್ಲೋಪಿಂಗ್ ಇರ್ತದೆ. ಇದಕ್ಕೆ ಎ ಆರ್ ಅಂತ ಕರಿತೇವೆ ನಾವು. ಯಾಕೆ ಡೌನ್ವರ್ಡ್ ಸ್ಲೋಪಿಂಗ್ ಇರ್ತದೆ, ಪ್ರೈಸ್ ಲೈನು ಇದು ಎ ಆರ್ ಆಗಿರ್ಬೋದು ಅಥವಾ ಪ್ರೈಸ್ ಲೈನು ಆಗಿರ್ಬೋದು ಅಥವಾ ಡಿಮಾಂಡ್ ಲೈನು ಆಗಿರ್ಬೋದು. ಇದು ಯಾಕೆ ಡೌನ್ವರ್ಡ್ ಸ್ಲೋಪಿಂಗ್ ಅದಪ್ಪ ಅಂತಂತಂದರೆ ಇದು ಔಟ್ಪುಟ್ ಅಂತ ತಿಳ್ಕೊಡ್ರಿ. ಏಕವ್ಯಕ್ತಿ ಮಾರಾಟಗಾರ ಬೆಲೆಯನ್ನು ಹೆಚ್ಚು ಇಟ್ಟ ಅಂತಂದರೆ ಔಟ್ಪುಟ್ಟನ್ನು ಕಡಿಮೆ ಸೆಲ್ ಮಾಡ್ತಾನೆ. ನೋಡಿ, ಈ ಒಂದು ಪಾಯಿಂಟನ್ನು ತೊಗೊಂಡ್ರೆ ನಾವು ಕಡಿಮೆ ಔಟ್ಪುಟ್ಟನ್ನು ಹೆಚ್ಚಿನ ಬೆಲೆಗೆ ಸೆಲ್ ಮಾಡಬೇಕಾಗ್ತದೆ. ಅದಕ್ಕೆ ಅವ ಏನು ಮಾಡ್ತಾನೆ, ಹೆಚ್ಚು ವಸ್ತುಗಳನ್ನು ಸೆಲ್ ಮಾಡಬೇಕಂದ್ರೆ ಬೆಲೆಯನ್ನು ಕಡಿಮೆ ಮಾಡಬೇಕಾಗ್ತದೆ. ಸೊ ಬೆಲೆ ಕಡಿಮೆ ಮಾಡಿದಂಗೆ ಏನಾಗುತ್ತೆ, ಹೆಚ್ಚು ಔಟ್ಪುಟ್ಟನ್ನು ಏನು ಮಾಡ್ತಾನೆ, ಸೇಲ್ ಮಾಡ್ಬೋದು. ಹೆಚ್ಚು ಔಟ್ಪುಟ್ಟನ್ನು ಸೇಲ್ ಮಾಡಿಬಿಟ್ರೆ ಅವ್ನಿಗೆ ಏನಾಗ್ತದೆ, ಹೆಚ್ಚಿನ ರೆವೆನ್ಯೂ ಕೂಡ ಬರ್ತಾ ಹೋಗ್ತದೆ. ಈ ಒಂದು ಕಾರಣದಿಂದ ಪ್ರೈಸ್ ಲೈನ್ ಅಥವಾ ಎ ಆರ್ ಲೈನ್ ಡೌನ್ವರ್ಡ್ ಸ್ಲೋಪಿಂಗ್ ಇರ್ತದೆ. ಹಾಗೆ ಎಮ್ ಆರ್ ಲೈನ್, ಇಲ್ಲಿ ಇದೇ ಪ್ರೈಸ್ ಲೈನ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಪ್ರೈಸ್ ಲೈನ್ ಏನಾಗಿತ್ತು, ಎ ಆರ್ ಮತ್ತು ಎಮ್ ಆರ್ ಆಗಿತ್ತು. ಆದರೆ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಆದಂತಹ ಮೋನೋಪೊಲಿಯಲ್ಲಿ ಎ ಆರ್ ಬೇರೆ ಎಮ್ ಆರ್ ಬೇರೆ ಆಗ್ತಾವೆ. ಎ ಆರು ಡೌನ್ವರ್ಡ್ ಸ್ಲೋಪಿಂಗ್ ಇದ್ದರೆ ಎಮ್ ಆರು ಅದಕ್ಕಿಂತ ಜಾಸ್ತಿ ಡೌನ್ವರ್ಡ್ ಸ್ಲೋಪಿಂಗ್ ಇರ್ತದೆ, ಎಮ್ ಆರ್. ಸರಿ, ಎ ಆರು ಡೌನ್ವರ್ಡ್ ಸ್ಲೋಪಿಂಗು, ಎಮ್ ಆರ್ ಯಾಕೆ ಅದಕ್ಕಿಂತ ಜಾಸ್ತಿ ಡೌನ್ವರ್ಡ್ ಸ್ಲೋಪಿಂಗ್ ಆಗಿರ್ತದ, ಇದು ಕ್ವಶನ್ ಬರ್ತದೆ. ಸೊ ಪ್ರೈಸನ್ನು ಕಡಿಮೆ ಮಾಡಿದ ಹಾಗೆ ಅವನು ಹೆಚ್ಚು ವಸ್ತುಗಳನ್ನು ಸೆಲ್ ಮಾಡ್ತಾನೆ ಅಂತ ನಮಗೆ ಗೊತ್ತು. ಸೊ ಅವ ಪ್ರತಿಯೊಂದು ಹೆಚ್ಚುವರಿ ಘಟಕವನ್ನು ಮಾರಬೇಕಂತಂದ್ರೆ ಏನು ಮಾಡಬೇಕು, ಅದರ ಹಿಂದಿನ ಘಟಕ ಏನು ಬೆಲೆ ಇತ್ತಲ್ಲ ಅದಕ್ಕಿಂತ ಕಡಿಮೆ ಬೆಲೆಯನ್ನು ಇಡಬೇಕಾಗ್ತದೆ. ಹಿ ಹ್ಯಾಸ್ ಟು ಗೆಟ್ ಅಡಿಷ್ನಲ್ ರೆವೆನ್ಯೂ ಬೈ ಸೆಲ್ಲಿಂಗ್ ಅಡಿಷ್ನಲ್ ಯೂನಿಟ್. ಹಿ ಹ್ಯಾಸ್ ಟು ರೆಡ್ಯೂಸ್ ದ ಪ್ರೈಸ್ ಫ್ರಾಮ್ ಪ್ರೀವಿಯಸ್ ಯೂನಿಟ್. ಅಂದರೆ ಹಿಂದಿನ ಸರಕಿನ ಬೆಲೆ ಎಷ್ಟಿತ್ತಲ್ಲ ಅದಕ್ಕಿಂತ ಕಡಿಮೆ ಇಡಬೇಕಾಗ್ತದೆ. ಸೊ ಮೊದಲೇಕೆ ಎಷ್ಟಿತ್ತಲ್ಲ ಅದಕ್ಕಿಂತ ಕಡಿಮೆ ಇಟ್ಟಾಗ ನಮ್ದು ಏನಾಗ್ತದೆ, ಎಮ್ ಆರ್ ಕರ್ವ್ ಅದಕ್ಕಿಂತ ಎ ಆರ್ ಕರ್ವ್ಗಿಂತ ಜಾಸ್ತಿ ಡೌನ್ವರ್ಡ್ ಸ್ಲೋಪಿಂಗ್ ಬರ್ತದೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಇದು ಎ ಆರ್ ಕರ್ವ್, ಇದು ಎಮ್ ಆರ್ ಕರ್ವ್. ಇಲ್ಲಿ ಎಮ್ ಆರ್ ಕರ್ವಿಗೆ ಏನಾದರೂ ಇಕ್ವಿಲಿಬ್ರಿಯಮ್ ಪಾಯಿಂಟ್ ಬರ್ತದೆ, ಎಮ್ ಆರ್ ಈಕ್ವಲ್ಸ್ ಟು ಎಮ್ ಸಿ ಕಟ್ಸ್ ಎಮ್ ಆರ್ ಅಂತೇಳಿ ಎರಡು ಕಂಡೀಷನ್ ಅದಾವೆ ಇಕ್ವಿಲಿಬ್ರಿಯಮ್ ಒಳಗೆ. ಅದು ಎಲ್ಲಿ ಬರ್ತದಪ್ಪ ಅಂದರೆ ಇದು ಎಮ್ ಆರ್ ಕರ್ವ್ ಆಗಿತ್ತು, ಇದು ಎಮ್ ಸಿ ಕರ್ವ್ ಆಗಿರ್ತದೆ, ಈ ರೀತಿ ಬರ್ತದೆ. ಇದನ್ನು ನೆಕ್ಸ್ಟ್ ನಾವು ನೋಡೋಣ. ಈಗ ಯಾವುದ್ರೊಳಗೆ ಇಕ್ವಿಲಿಬ್ರಿಯಮ್ ಒಳಗೆ ನೋಡೋಣ ಅಂತ. ಮೊದಲಾಗಿ ನಾವು ಬೇಸಿಕ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮತ್ತು ಹಾಗೆ ಕಂಪೇರ್ ಮಾಡಿ ನೋಡಿದ್ವಿ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಿಗೆ ಹಾಗೆ ಮೋನೋಪೊಲಿಗೆ. ಈಗ ನಾವು ಎಲ್ಲಿಗೆ ಬರೋಣ, ಇಕ್ವಿಲಿಬ್ರಿಯಮ್ ಅಥವಾ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಇನ್ ಫರ್ಮ್. ನೋಡ್ರಿ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಒಳಗೆ ಫರ್ಮ್ ಬೇರೆ ಇತ್ತು, ಇಂಡಸ್ಟ್ರಿ ಬೇರೆ ಇತ್ತು. ಫರ್ಮ್ ಅಂದರೆ ಸಿಂಗಲ್ ಇಂಡಿವಿಜುವಲ್ ಮಾರಾಟಗಾರ ಆಗಿರ್ತಾನೆ. ಇಂಡಸ್ಟ್ರಿ ಅಂತಂದರೆ ಎಲ್ಲ ಫರ್ಮ್ಗಳನ್ನು ಸೇರಿಸಿದರೆ ಏನಾಗ್ತದಲ್ಲ ಅದು ಇಂಡಸ್ಟ್ರಿ ಆಗಿರ್ತದೆ. ಎಲ್ಲ ಫರ್ಮ್ಗಳು ಅದರಾಗಿರ್ತಾವೆ. ಅಂದರೆ ಒಬ್ಬನೇ ಮಾರಾಟ ಮಾಡಿದರೆ ಅದು ಏಕ ವ್ಯಕ್ತಿ ಮಾರಾಟ ಅಥವಾ ಫರ್ಮ್ ಅಂತ ಕರಿತೀವಿ. ಎಲ್ಲರೂ ಸೇರಿ ಮಾರಿದರೆ ಅದಕ್ಕೆ ಏನಂತ ಕರಿತೀವಿ, ಇಂಡಸ್ಟ್ರಿ ಅಥವಾ ಮಾರ್ಕೆಟ್ ಅಂತ ಕರಿತೀವಿ. ಇಲ್ಲಿ ಮೊನೋಪೊಲಿ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ಫರ್ಮ್ ಮತ್ತು ಇಂಡಸ್ಟ್ರಿ ಎರಡು ಒಂದೇ ಆಗಿರ್ತವೆ, ಯಾಕಂದ್ರೆ ಒಬ್ಬ ಸೆಲ್ಲರ್ ಇರ್ತಾನೆ. ಶಾರ್ಟ್ ರನ್ನಲ್ಲಿ ಏನಾಗ್ತದೆ, ಅಲ್ಪಾವಧಿಯಲ್ಲಿ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಥವಾ ಇಕ್ವಿಲಿಬ್ರಿಯಮ್ ಅಥವಾ ಸಮತೋಲನ ಯಾವ ರೀತಿ ಆಗ್ತದೆ ಅಂತ ನೋಡೋಣ. ಇಲ್ಲಿ 3 ಸಿಚುವೇಶನ್ಗಳು ಬರ್ತವೆ, 1 2 3. ಮೊದಲನೇ ಸಿಚುವೇಶನ್ ಏನಪ್ಪ ಅಂತಂದ್ರೆ ಸೂಪರ್ ನಾರ್ಮಲ್ ಪ್ರಾಫಿಟ್.
ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗ್ತದೆ ಮೊದಲನೇ ಕಂಡೀಷನಲ್ಲಿ. ಸೂಪರ್ ನಾರ್ಮಲ್ ಪ್ರಾಫಿಟ್ ಆದಾಗ ಏನಾಗ್ತದೆ, ಎವರೇಜ್ ರೆವೆನ್ಯೂ ಹೆಚ್ಚಿದ್ದು ಎವರೇಜ್ ಕಾಸ್ಟ್ ಕಡಿಮೆ ಇರ್ತದೆ. ನೆಕ್ಸ್ಟ್ ಏನಾಗ್ತದೆ, ನಾರ್ಮಲ್ ಪ್ರಾಫಿಟ್ ಆಗ್ತದೆ. ನಾರ್ಮಲ್ ಪ್ರಾಫಿಟ್ ಅಂತಂದರೆ ಸಾಮಾನ್ಯ ಲಾಭ. ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತಂದ್ರೆ ಅತ್ಯಧಿಕ ಲಾಭ, ಎವರೇಜ್ ರೆವೆನ್ಯೂಕ್ಕಿಂತ ಎವರೇಜ್ ಕಾಸ್ಟ್ ಜಾಸ್ತಿ ಇರೋದು. ಹಾಗೆ ನಾರ್ಮಲ್ ಪ್ರಾಫಿಟ್ ಸಾಮಾನ್ಯ ಲಾಭ, ಇಲ್ಲಿ ಎವರೇಜ್ ರೆವೆನ್ಯೂ ಈಕ್ವಲ್ಸ್ ಟು ಎವರೇಜ್ ಕಾಸ್ಟ್ ಆಗಿರ್ತದೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು ಬರ್ತದಪ್ಪ ಅಂತಂದ್ರೆ ಅಲ್ಪಾವಧಿಯಲ್ಲಿ ಲಾಸ್ ಬರ್ತದೆ, ನಷ್ಟ. ನಷ್ಟ ಅಂತಂದ್ರೆ ಏನಾಗಬೇಕು, ಎವರೇಜ್ ಕಾಸ್ಟ್ ಜಾಸ್ತಿ ಇದ್ದು ಎವರೇಜ್ ರೆವೆನ್ಯೂ ಕಡಿಮೆ ಇರಬೇಕು. ಎವರೇಜ್ ರೆವೆನ್ಯೂಕ್ಕಿಂತ ಆದಾಯಕ್ಕಿಂತ ನಮ್ಮ ಏನಾಗಿರಬೇಕು, ವೆಚ್ಚ ಹೆಚ್ಚಿರಬೇಕು. ಆದಾಯಕ್ಕಿಂತ ವೆಚ್ಚ ಹೆಚ್ಚಾದ್ರೆ ಲಾಸ್. ಅದು ಆದಾಯಕ್ಕೆ ಸಮನಾಗಿ ವೆಚ್ಚ ಬಂತಂದ್ರೆ ಅದು ನಾರ್ಮಲ್ ಪ್ರಾಫಿಟ್ಟು. ಆದಾಯ ಹೆಚ್ಚಿದ್ದು ವೆಚ್ಚ ಕಡಿಮೆ ಇತ್ತಂತಂದ್ರೆ ಅದು ಸೂಪರ್ ನಾರ್ಮಲ್ ಪ್ರಾಫಿಟ್ಟು. ಇದರಲ್ಲಿ ಮೊದಲೇದಾಗಿ ನಾವೇನು ನೋಡೋಣಪ್ಪ ಅಂದ್ರೆ ಸೂಪರ್ ನಾರ್ಮಲ್ ಪ್ರಾಫಿಟ್ ನೋಡೋಣ. ಸೂಪರ್ ನಾರ್ಮಲ್ ಪ್ರಾಫಿಟ್ ಯಾವ ರೀತಿ ಆಗ್ತದೆ, ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಇನ್ ಸೂಪರ್ ನಾರ್ಮಲ್ ಪ್ರಾಫಿಟ್. ಇದು ಓ ಎಕ್ಸ್ ಆಕ್ಸಸ್ ಆಗಿರಲಿ, ಇದು ಓ ವೈ ಆಕ್ಸಸ್ ಆಗಿರಲಿ. ಇಲ್ಲಿ ಪ್ರೈಸ್, ಕಾಸ್ಟ್, ರೆವೆನ್ಯೂನ ಡಿಟರ್ಮಿನೇಷನ್ ಮಾಡ್ತೀವಿ. ಹಾಗೆ ಈ ಒಂದು ಭಾಗದಲ್ಲಿ ಔಟ್ಪುಟ್ ಹಾರಿಜಾಂಟಲ್ ಆಕ್ಸಸ್ನಲ್ಲಿ. ಓಕೆ, ನಾವು ಮೊದಲೇ ಹೇಳಿರೋ ಹಾಗೆ ಎ ಆರ್ ಕರ್ವ್ ಡೌನ್ವರ್ಡ್ ಸ್ಲೋಪಿಂಗ್ ಬರ್ತದೆ, ಎಮ್ ಆರ್ ಕರ್ವ್ ಅದಕ್ಕಿಂತ ಜಾಸ್ತಿ ಡೌನ್ವರ್ಡ್ ಸ್ಲೋಪಿಂಗ್ ಬರ್ತದೆ ಅಂತೇಳಿ. ನಮ್ಮದು ಇಕ್ವಿಲಿಬ್ರಿಯಮ್ ಕಂಡೀಷನ್ ಏನಿದಾವು, ಒಂದನೇ ಕಂಡೀಷನ್ಸ್ ಏನಿದಾವು, ಒಂದನೇ ಕಂಡೀಷನ್ ಏನದು, ಎಮ್ ಆರ್ ಈಕ್ವಲ್ಸ್ ಟು ಎಮ್ ಸಿ ಆಗಿರಬೇಕು ಅಂತದ. ಎಮ್ ಸಿ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು ಅಂತೇಳಿ. ಎರಡನೇದೇನದ, ಎಮ್ ಸಿ ಕಟ್ಸ್ ಎಮ್ ಆರ್ ಫ್ರಾಮ್ ಬಿಲೋ ಅಂತದ. ಕೆಳಗಿನಿಂದ ಎಮ್ ಆರ್ ಕರ್ವ್ನ ಎಮ್ ಸಿ ಕರ್ವ್ ಕಟ್ ಮಾಡ್ಬೇಕಂತದ. ಸೊ ನಮ್ಮದು ಎ ಆರ್ ಅದ, ಎಮ್ ಆರ್ ಅದ. ಈಗ ಎಮ್ ಸಿ ಕರ್ವ್ನ ಡ್ರಾ ಮಾಡೋಣ. ಇದು ಎಮ್ ಸಿ ಕರ್ವ್ ಏನಾಗೈತಿ, ಇಲ್ಲಿ ಎಮ್ ಆರ್ ಕರ್ವ್ನ ಎಮ್ ಸಿ ಕರ್ವ್ ಕೆಳಗಿನಿಂದ ಕಟ್ ಮಾಡೈತಿ. ಈ ಒಂದು ಪಾಯಿಂಟ್ ಏನಾಯ್ತು, ನಮ್ಮದು ಇಕ್ವಿಲಿಬ್ರಿಯಮ್ ಪಾಯಿಂಟ್ ಆಯಿತು. ಇದು ಇಕ್ವಿಲಿಬ್ರಿಯಮ್ ಪಾಯಿಂಟ್ ಆಯಿತು. ಇದೇ ಪಾಯಿಂಟನ್ನು ಎಕ್ಸ್ಟೆಂಟ್ ಮಾಡ್ತಾ ಹೋದರೆ ನಮಗೊಂದು ಪಾಯಿಂಟ್ ಸಿಗ್ತದೆ. ಅದು ಏನಾಯಿತು, ಉತ್ಪನ್ನ ಎವರೇಜ್ ರೆವೆನ್ಯೂ ನಾವು ಡಿಟರ್ಮಿನ್ ಮಾಡಲಿಕ್ಕೆ ಯೂಸ್ ಮಾಡಿದಂಥದ್ದು. ಇದು ಇಕ್ವಿಲಿಬ್ರಿಯಮ್ ಪಾಯಿಂಟು, ಇದು ಆರ್ ಅಂತ ತಿಳ್ಕೊಳ್ಳೋಣ. ಇದೇನು ಟೋಟಲ್ ರೆವೆನ್ಯೂ, ನಮ್ಮದು ಟೋಟಲ್ ಅಥವಾ ಎವರೇಜ್ ರೆವೆನ್ಯೂ. ಈ ರೆವೆನ್ಯೂಕ್ಕಿಂತ ನಮ್ಮ ಕಾಸ್ಟ್ ಏನಾಗಿರಬೇಕು, ಕಡಿಮೆ ಆಗಿರಬೇಕು. ಕಾಸ್ಟ್ ಕಡಿಮೆ ಆದರೆ ಏನಾಗುತ್ತೆ, ನಮಗೆ ಲಾಭ ಆಗುತ್ತೆ, ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗುತ್ತೆ. ಸೊ ಎವರೇಜ್ ಕಾಸ್ಟ್ ಲೈನ್ ಎಲ್ಲಿ ಬರ್ತದೆ ಈಗ ಅಂತಂತಂದರೆ ಇಲ್ಲಿ ಬರ್ತದೆ ನೋಡಿ, ಎವರೇಜ್ ಕಾಸ್ಟ್. ಈ ರೆಡ್ ಲೈನ್ ಏನು ಹಾಕಿನಲ್ಲ, ಇದು ಎವರೇಜ್ ಕಾಸ್ಟ್. ಎವರೇಜ್ ಕಾಸ್ಟ್ ಏನದ, ಎವರೇಜ್ ರೆವೆನ್ಯೂಕ್ಕಿಂತ ಕಡಿಮೆ ಅದ. ಈ ಒಂದು ಪಾಯಿಂಟನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ನಮಗೇನು ಸಿಗ್ತದೆ, ಎವರೇಜ್ ರೆವೆನ್ಯೂ ಮತ್ತು ಎವರೇಜ್ ಕಾಸ್ಟ್ ಸಿಗ್ತದೆ. ಇದನ್ನು ಎಸ್ ಮತ್ತು ಟಿ ಅಂತ ರಿಪ್ರೆಸೆಂಟ್ ಮಾಡೋಣಂತ. ಓ ಪಿ ಆರ್ ಕ್ಯೂ ಇದು ಎವರೇಜ್ ರೆವೆನ್ಯೂ ಒಳಗೆ ಎವರೇಜ್ ಕಾಸ್ಟ್ ಎಷ್ಟದ ಅಂತೇಳಿ. ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗ್ಬೇಕಂದ್ರೆ ಕಂಡೀಷನ್ ಏನದ, ಎವರೇಜ್ ರೆವೆನ್ಯೂ ಜಾಸ್ತಿ ಇದ್ದು ಎವರೇಜ್ ಕಾಸ್ಟ್ ಕಡಿಮೆ ಇರಬೇಕು. ಎವರೇಜ್ ರೆವೆನ್ಯೂ ಏನದ, ಟೋಟಲ್ ಇದು. ಈ ಟೋಟಲ್ ಎಷ್ಟೈತಲ್ಲ ಇದು ಎವರೇಜ್ ರೆವೆನ್ಯೂ, ಇದ್ರಾಗ ಒಂದು ಸ್ವಲ್ಪ ಭಾಗ ಬಂದತ್ತಲ್ಲ ಇದು ಎವರೇಜ್ ಕಾಸ್ಟ್. ಎವರೇಜ್ ರೆವೆನ್ಯೂ ಎಷ್ಟದ, ಓ ಪಿ ಆರ್ ಕ್ಯೂ. ಓ ಪಿ ಆರ್ ಕ್ಯೂ ಇದ್ರಾಗ ಓ ಎಸ್ ಟಿ ಕ್ಯೂನ ತೆಗೀರಿ. ಓ ಎಸ್ ಟಿ ಕ್ಯೂನ ತೆಗೀರಿ. ಈ ಭಾಗವನ್ನು ತೆಗೆದ್ರೆ ಉಳಿದಿದ್ದೇನು, ಇದಷ್ಟೇ ಭಾಗ ಉಳಿತದೆ. ಇಲ್ಲಿ ಇದಷ್ಟೇ ಭಾಗ ಉಳಿತಂತಂದ್ರೆ ಅದಕ್ಕೆ ಏನಂತ ಕರಿತೀವಿ, ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಅದೇನಪ್ಪ ಅಂತಂದ್ರೆ ಎಸ್ ಪಿ ಆರ್ ಟಿ. ಇದೇನಾಗಿತ್ತು, ಸೂಪರ್ ನಾರ್ಮಲ್ ಪ್ರಾಫಿಟ್. ಇದು ಶಾರ್ಟರ್ನಲ್ಲಿ ಬರ್ತಕ್ಕಂಥ ಒಂದು ಸಿಚುವೇಶನ್. ಎವರೇಜ್ ಕಾಸ್ಟ್ ಕರ್ವು ಎವರೇಜ್ ರೆವೆನ್ಯೂಕ್ಕಿಂತ ಕಡಿಮೆ ಅದ. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಯಾವ ರೀತಿ ಬರ್ತದೆ ಅಂತೇಳಿ ನೋಡೋಣಂತ. ಸಿಂಪಲ್ ಅದ, ನೀವು ಒಂದು 2-3 ಬರೀ ಪ್ರಾಕ್ಟೀಸ್ ಮಾಡಿದರೆ ಫ್ರೀ ಹ್ಯಾಂಡ್ಲೇ ಈಸಿಯಾಗಿ ಡ್ರಾ ಮಾಡ್ಬೋದು. ನೋಡಿರಿ, ಇವಾಗ ನಾವೇನು ನೋಡ್ತಾ ಇದ್ದೀವಿ, ಸೂಪರ್ ನಾರ್ಮಲ್ ಪ್ರಾಫಿಟ್ ನೋಡ್ತಾ ಇದ್ದೀವಿ, ನಾರ್ಮಲ್ ಪ್ರಾಫಿಟ್ ನೋಡ್ತಾ ಇದ್ದೀವಿ. ಸಾಮಾನ್ಯ ಲಾಭವನ್ನು ನೋಡ್ತಾ ಇದ್ದೀವಿ. ಸಾಮಾನ್ಯ ಲಾಭ ಯಾವ ರೀತಿ ಬರ್ತದೆ ಅಂತೇಳಿ. ಇದು ಓ ವೈ ಆಕ್ಸಸ್ ಆಗಿರಲಿ, ಇದು ಓ ಎಕ್ಸ್ ಆಕ್ಸಸ್ ಆಗಿರಲಿ. ಓ ಎಕ್ಸ್ ಆಕ್ಸಸ್, ಓ ವೈ ಆಕ್ಸಸ್ 0. ಇದು ಔಟ್ಪುಟ್ ಆಗಿರಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಪ್ರೈಸ್, ರೆವೆನ್ಯೂ ಆ್ಯಂಡ್ ಕಾಸ್ಟ್ ಆಗಿರಲಿ. ಓಕೆ, ನಮಗೆ ಗೊತ್ತಿರೋ ಹಾಗೆ ಎ ಆರ್ ಕರ್ವು ಡೌನ್ವರ್ಡ್ ಸ್ಲೋಪಿಂಗ್ ಇರ್ತದೆ. ಎ ಆರ್ ಕರ್ವ್, ಎಮ್ ಆರ್ ಕರ್ವು ಅದಕ್ಕಿಂತ ಜಾಸ್ತಿ ಡೌನ್ವರ್ಡ್ ಸ್ಲೋಪಿಂಗ್ ಇರ್ತದೆ. ಎಮ್ ಆರ್ ಕರ್ವ್
ಕಂಡೀಷನ್ಸ್ ಏನದವು ಎಮ್ ಆರ್ ಈಕ್ವಲ್ಸ್ ಟು ಎಮ್ ಸಿ ಕಟ್ಸ್ ಎಮ್ ಆರ್ ಫ್ರಮ್ ಬಿಲೋ ಅದನ್ನು ಹಾಕೋಣ ಎಮ್ ಸಿ ಕಟ್ಸ್ ಎಮ್ ಆರ್ ಫ್ರಮ್ ಬಿಲೋ ಈ ಒಂದು ಪಾಯಿಂಟಿಗೆ ಎಮ್ ಸಿ ಕರ್ವು ಎಮ್ ಆರ್ ಕರ್ವನ್ನ ಕಟ್ ಮಾಡ್ತದೆ ಸೊ ಇದೇ ಪಾಯಿಂಟನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದ್ವಿ ಅಂತಂದ್ರೆ ಮೇಲ್ಗಡೆ ಎವರೇಜ್ ರೆವೆನ್ಯೂಗೂ ಸೇರ್ತಾ ಹೋದ್ವಿ ಅಂತಂದ್ರೆ ನಾವು ಎಷ್ಟು ಉತ್ಪನ್ನಗಳನ್ನು ಯಾವ ಬೆಲೆಗೆ ಮಾರಿದೀವಿ ಅಂತ ಗೊತ್ತಾಗುತ್ತೆ ಇದು ಇಕ್ವಿಲಿಬ್ರಿಯಂ ಪಾಯಿಂಟ್ ಇಲ್ಲಿ ಬರೀಬೇಡ್ರಿ ಮತ್ತು ಇಕ್ವಿಲಿಬ್ರಿಯಂ ಪಾಯಿಂಟ್ ಎಲ್ಲೈತಿ ಎಮ್ ಸಿ ಈಕ್ವಲ್ಸ್ ಟು ಎಮ್ ಆರ್ ಇದು ಇಕ್ವಿಲಿಬ್ರಿಯಂ ಪಾಯಿಂಟ್ ಎವರೇಜ್ ರೆವೆನ್ಯೂಗೆ ಹೋಗಿ ಸೇರಿಸ್ಬೇಕು ಅದನ್ನು ಸೊ ಈ ಪಾಯಿಂಟಿಗೆ ಏನು ಸಿಗ್ತದೆ ನಮಗೆ ಎಷ್ಟು ಕ್ವಾಂಟಿಟಿನ ಸೆಲ್ ಮಾಡಿದ್ದೀವಿ ಅನ್ನೋದು ಸಿಗ್ತದೆ ಸೊ ಅದಕ್ಕೆ ಎಷ್ಟು ವೆಚ್ಚ ಖರ್ಚಾಗೈತಿ ಅನ್ನೋದು ಎಲ್ಲಿ ಗೊತ್ತಾಗ್ತದೆ ನಾವು ಎವರೇಜ್ ಕಾಸ್ಟ್ ಕರ್ವ್ ಹಾಕಿದ್ಮೇಲೆ ಗೊತ್ತಾಗ್ತದೆ ಎವರೇಜ್ ಕಾಸ್ಟ್ ಕರ್ವ್ ಎಲ್ಲಿ ಬರ್ತದೆ ಎವರೇಜ್ ಕಾಸ್ಟ್ ಕರ್ವ್ ಇಲ್ಲಿ ಬರ್ತದೆ ನೋಡಿ ಎವರೇಜ್ ಕಾಸ್ಟ್ ಕರ್ವ್ ನೆನಪಿರಲಿ ಎವರೇಜ್ ಕಾಸ್ಟು ಮತ್ತು ಎವರೇಜ್ ರೆವೆನ್ಯೂ ಇಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ ಈ ಒಂದು ಪಾಯಿಂಟ್ನಲ್ಲಿ ಸೊ ಅಲ್ಲಿ ಏನದ ಅಲ್ಲಿ ನೋಡ್ರಿ ನಾರ್ಮಲ್ ಪ್ರಾಫಿಟ್ನಲ್ಲಿ ಎವರೇಜ್ ರೆವೆನ್ಯೂ ಈಕ್ವಲ್ಸ್ ಟು ಎವರೇಜ್ ಕಾಸ್ಟ್ ಅದಲ್ಲ ನಾರ್ಮಲ್ ಪ್ರಾಫಿಟ್ ಆಗಬೇಕಂದ್ರೆ ಎವರೇಜ್ ರೆವೆನ್ಯೂ ಈಕ್ವಲ್ಸ್ ಟು ಎವರೇಜ್ ಕಾಸ್ಟ್ ಸೊ ಎವರೇಜ್ ರೆವೆನ್ಯೂ ಏನದ ಎವರೇಜ್ ಕಾಸ್ಟ್ ಏನದ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಇದಷ್ಟು ಭಾಗ ಏನಿದು ಎವರೇಜ್ ರೆವೆನ್ಯೂ ಇದಷ್ಟು ಭಾಗ ಎವರೇಜ್ ಕಾಸ್ಟು ಒ ಪಿ ಆರ್ ಕ್ಯೂ ಈಕ್ವಲ್ಸ್ ಟು ಒ ಪಿ ಆರ್ ಕ್ಯೂ ಇದಷ್ಟು ಭಾಗ ಏನಾಗಿತ್ತು ರೆವೆನ್ಯೂ ಆಗಿತ್ತು ನಾವು ಎಷ್ಟು ಅದೇ ಭಾಗನ ಖರ್ಚಾಗಿತ್ತು ಎಷ್ಟು ಖರ್ಚು ಮಾಡೇವಲ್ಲ ಅಷ್ಟು ಬಂದೈತೆ ಎಷ್ಟು ಖರ್ಚು ಮಾಡೇವ ಅಷ್ಟು ಬಂತಂದ್ರೆ ಅದೇನು ನಾರ್ಮಲ್ ಪ್ರಾಫಿಟ್ ನಾವೊಂದು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡೇವಂತಂದ್ರೆ ಆ ಬಿಸ್ನೆಸ್ನಲ್ಲಿ ಇರೋರಿಗೆಲ್ಲರಿಗೂ ವರ್ಕರ್ಗೆಲ್ಲ ಸ್ಯಾಲ್ರಿ ಕೊಟ್ಟು ಎಷ್ಟು ರೊಕ್ಕ ನಾವು ಇನ್ವೆಸ್ಟ್ ಮಾಡಿದ್ವಲ್ಲ ಅಷ್ಟು ರೊಕ್ಕ ಹೊಳೆ ಬಂತಂದ್ರೆ ನಾರ್ಮಲ್ ಪ್ರಾಫಿಟು ನಾವು ಇಷ್ಟು ದಿನ ಅಂಗಡಿ ನಡ್ಕೊಂತ ಬಂತಲ್ಲ ಸೊ ಅದು ನಾರ್ಮಲ್ ಪ್ರಾಫಿಟ್ ಆಗಿರ್ತದೆ ಎವರೇಜ್ ರೆವೆನ್ಯೂ ಈಕ್ವಲ್ಸ್ ಟು ಎವರೇಜ್ ಕಾಸ್ಟ್ ಸೊ ನಾರ್ಮಲ್ ಪ್ರಾಫಿಟಿಗೆ ಏನು ಬರ್ತದೆ ಎವರೇಜ್ ರೆವೆನ್ಯೂ ಕರ್ವ್ ಮೇಲೇನೆ ಎವರೇಜ್ ಕಾಸ್ಟ್ ಕರ್ವ್ ಇಂಟರ್ಸೆಕ್ಟ್ ಆಗ್ತದೆ ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಲಾಸ್ ಸಿಚುವೇಶನ್ ಬಗ್ಗೆನೂ ನೋಡೋಣ ಅಂತೀವಿ ಸಿಂಪಲ್ ಅದ ಇದನ್ನು ಲಾಸ್ ಯಾವಾಗ ಆಗ್ತದ ಅಂತೇಳಿ ಯಾವುದು ಲಾಸ್ ಇದರ ಬಗ್ಗೆ ನೋಡೋಣ ನಷ್ಟ ಎವರೇಜ್ ಕಾಸ್ಟ್ ಜಾಸ್ತಿ ಇರ್ತದೆ ಇಲ್ಲಿ ಎವರೇಜ್ ರೆವೆನ್ಯೂಕಿನ ಸೊ ಇದನ್ನು ಡ್ರಾ ಮಾಡ್ತೀನಿ ನೋಡ್ರಿ ಓ ಎಕ್ಸ್ ಆಕ್ಸಿಸ್ ಓ ವೈ ಆಕ್ಸಿಸ್ ಇದು 0 ಆಗಿರಲಿ ಪ್ರೈಸ್ ರೆವೆನ್ಯೂ ಆ್ಯಂಡ್ ಕಾಸ್ಟ್ ಆಗಿರಲಿ ಇದು ಔಟ್ಪುಟ್ ಅಂದರೆ ಉತ್ಪನ್ನ ಸೊ ಇಲ್ಲಿ ಎವರೇಜ್ ರೆವೆನ್ಯೂ ಗೊತ್ತದ ನಮಗೆ ಡೌನ್ವರ್ಡ್ ಸ್ಲೋಪಿಂಗ್ ಎವರೇಜ್ ರೆವೆನ್ಯೂ ಎಮ್ ಆರ್ ಕರ್ವು ಅದಕ್ಕಿಂತ ಜಾಸ್ತಿ ಡೌನ್ವರ್ಡ್ ಸ್ಲೋಪಿಂಗ್ ಆಗಿರ್ತದೆ ಎಮ್ ಆರ್ ಕರ್ವು ಸಿಕ್ತು ಕಂಡೀಷನ್ ಏನದು ಎಮ್ ಆರ್ ಈಕ್ವಲ್ಸ್ ಟು ಎಮ್ ಸಿ ಆಮೇಲೆ ಎಮ್ ಸಿ ಕಟ್ಸ್ ಎಮ್ ಆರ್ ಫ್ರಮ್ ಬಿಲೋ ಸೊ ಇಲ್ಲಿ ಹಾಕ್ತೀನಿ ನೋಡಿರಿ ಇದು ಎಮ್ ಸಿ ಕರ್ವ್ ಆಗಿರಲಿ ಈಗ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಇದು ಈಕ್ವಿಲಿಬ್ರಿಯಂ ಪಾಯಿಂಟ್ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ರೆವೆನ್ಯೂಗೆ ಸೇರಿಸಿದ್ರೆ ಇದು ಒಂದು ಪಾಯಿಂಟ್ ಸಿಗ್ತದೆ ನಮಗೆ ಇದು ಒಂದು ಪಾಯಿಂಟ್ಸ್ ಓಕೆ ಈ ಭಾಗ ಏನಾಯಿತು ಹಾಗಿದ್ರೆ ಇದು ಪಿ ಕ್ಯೂ ಇದಕ್ಕೆ ಆರ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ ಇದಷ್ಟು ಏನು ನಮ್ಮದು ರೆವೆನ್ಯೂ ಆಗೈತಿ ಇದಕ್ಕೆ ಖರ್ಚು ಎಷ್ಟಾಗೈತಪ್ಪ ಅಂತಂದರೆ ಇದಕ್ಕಿಂತ ಜಾಸ್ತಿ ಖರ್ಚಾಗೈತಿ ಅಂತಂದರೆ ಇಲ್ಲಿ ಬರ್ತದೆ ನೋಡಿರಿ ಎವರೇಜ್ ಕಾಸ್ಟ್ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ನಮಗೆ ಗೊತ್ತಾಗ್ತದೆ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ಎವರೇಜ್ ಕಾಸ್ಟಿಗೆ ಸೇರಿಸಿದ್ದು ಅಂತಂದ್ರೆ ಇಲ್ಲಿ ನಮಗೊಂದು ವ್ಯಾಲ್ಯೂ ಸಿಗ್ತಾ ಹೋಗ್ತದೆ ಇದಕ್ಕೆ ಎಸ್ ಮತ್ತು ಟಿ ಅಂತೇಳಿ ರಿಪ್ರೆಸೆಂಟ್ ಮಾಡೋಣ ನೋಡಿರಿ ಇದಷ್ಟು ಭಾಗ ಏನು ಕಾಸ್ಟು ಇದಷ್ಟು ಭಾಗ ರೆವೆನ್ಯೂ ಏನು ಒ ಪಿ ಆರ್ ಕ್ಯೂ ಎಸ್ ಟಿ ಅಂಡರ್ಸ್ಟ್ಯಾಂಡ್ ಆಯಿತಾ ಇದಷ್ಟು ಏನಿದು ಕಾಸ್ಟು ಇದ್ರಾಗಿದೇನು ರೆವೆನ್ಯೂ ಓಕೆ ಎವರೇಜ್ ಕಾಸ್ಟ್ ಮೋರ್ ದ್ಯಾನ್ ಎವರೇಜ್ ರೆವೆನ್ಯೂ ಎವರೇಜ್ ಕಾಸ್ಟ್ ಜಾಸ್ತಿ ಅದ ಏನದ ಒ ಎಸ್ ಟಿ ಕ್ಯೂ ಎವರೇಜ್ ಕಾಸ್ಟ್ ಇದರಲ್ಲಿ ಎವರೇಜ್ ರೆವೆನ್ಯೂ ಏನದ ಒ ಪಿ ಆರ್ ಕ್ಯೂ ಅದ ಇದ್ರಾಗ ಇದನ್ನು ಕಳೆದ್ರೆ ಏನು ಉಳಿತದ ಪಿ ಎಸ್ ಟಿ ಕ್ಯೂ ಇದೇನಾಗಿರ್ತದ ಈ ಭಾಗ ಲಾಸ್ ಆಗಿರ್ತದ ಏನು ಲಾಸ್ ಯಾವುದು ಪಿ ಎಸ್ ಟಿ ಕ್ಯೂ ಇದು ಲಾಸ್ ಆಗಿರ್ತದೆ ಸೊ ಇದೇನಾಯಿತು ಶಾರ್ಟ್ ರನ್ನಲ್ಲಿ ಮೊನೋಪೊಲಿಯಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗ್ತದೆ ಅತ್ಯಧಿಕ ಲಾಭ ಹಾಗೆ ನಾರ್ಮಲ್ ಪ್ರಾಫಿಟ್ ಆಗ್ತದೆ ಸಾಮಾನ್ಯ ಲಾಭ ಹಾಗೆ ನಷ್ಟ ಆಗ್ತದೆ ಇದನ್ನೆಲ್ಲ ಇದ್ರೊಳಗೆ ನೋಡಿದ್ದು ನಾವು ಶಾರ್ಟ್ ರನ್ನಲ್ಲಿ ಮೊನೋಪೊಲಿ ಮಾರ್ಕೆಟ್ನಲ್ಲಿ ಆಗ್ತಕ್ಕಂಥ ಸಿಚುವೇಶನ್ಗಳಿವು ಆ ನಂತರ ಏನು ನೋಡ್ತೀವಿ ಲಾಂಗ್ ರನ್ನಲ್ಲಿ ಮೊನೋಪೊಲಿ ಮಾರ್ಕೆಟ್ನಲ್ಲಿ ಯಾವ ರೀತಿ ಈಕ್ವಿಲಿಬ್ರಿಯಂ ಆಗ್ತದೆ ಅಥವಾ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಆಗ್ತದೆ ಅಥವಾ ಸಮತೋಲನ ಅಂದರೂ ಒಂದೇ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಂದರೂ ಒಂದೇ ಈಕ್ವಿಲಿಬ್ರಿಯಂ ಅಂತಂದರೂ ಒಂದೇ ಇವಾಗ ನಾವೇನು ನೋಡೋಣ ಲಾಂಗ್ ರನ್ನಲ್ಲಿ ನೋಡೋಣ ಲಾಂಗ್ ರನ್ನಲ್ಲಿ ಈಕ್ವಿಲಿಬ್ರಿಯಂ ನೋಡೋಣ
ಲಾಂಗ್ ರನ್ನಲ್ಲಿ ಈಕ್ವಿಲಿಬ್ರಿಯಮ್ ಏನಾಗ್ತದಪ್ಪ ಅಂದ್ರೆ ಒಂದೇ ಒಂದು ಸಿಚುವೇಶನ್ ಆಗ್ತದೆ ಇಲ್ಲಿ, ಅದೇನಪ್ಪ ಅಂತಂದ್ರೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗ್ತದೆ. ಏಕ ವ್ಯಕ್ತಿ ಮಾರುಕಟ್ಟೆ ಆದಂಥ ಮೊನೋಪೊಲಿಯಲ್ಲಿ ಲಾಂಗ್ ರನ್ನಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗ್ತದೆ. ಯಾರು ಬಲಿಷ್ಠರಿರ್ತಾರೋ, ಯಾರಿಗೆ ಈ ಮಾರ್ಕೆಟ್ನಲ್ಲಿ ಬೆಲೆಯನ್ನು ವೇರಿಯೇಷನ್ಸ್ ಮಾಡ್ಕೊತ ಸೆಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹ ಒಬ್ಬ ಯಾರು ಇರ್ತಾರೆ ಅವ್ರಿಗೆ ಏನಾಗುತ್ತೆ, ಅತ್ಯಧಿಕ ಲಾಭ ಆಗುತ್ತೆ ಲಾಂಗ್ ರನ್ನಲ್ಲಿ, ದೀರ್ಘಾವಧಿಯಲ್ಲಿ. ಯಾಕಂತಂದ್ರೆ ಅವು ಆ ಒಂದು ಬೆಲೆಗೆ ಆ ಒಂದು ವಸ್ತುಗಳನ್ನು ಮಾರಾಟ ಮಾಡೋರು ಆ ಒಂದು ಮಾರ್ಕೆಟ್ನಲ್ಲಿ ಯಾರೂ ಇರೋದಿಲ್ಲ, ಒಬ್ಬರೇ ಇರ್ತಾರೆ. ಸೂಪರ್ ನಾರ್ಮಲ್ ಪ್ರಾಫಿಟ್ಗೆ ಒಂದು ಗ್ರಾಫನ್ನು ಹಾಕೋಣ. ಸೂಪರ್ ನಾರ್ಮಲ್ ಪ್ರಾಫಿಟ್ ಯಾವಾಗ ಆಗ್ತದೆ? ಎವರೇಜ್ ರೆವೆನ್ಯೂ ಜಾಸ್ತಿ ಇದ್ದು ಎವರೇಜ್ ಕಾಸ್ಟ್ ಕಡಿಮೆ ಇರ್ಬೇಕು. ಸೊ ಗ್ರಾಫ್ ಹಾಕಿದ್ರೆ, ಡಯಾಗ್ರಾಮ್ ಹಾಕಿದರೆ ಗೊತ್ತಾಗ್ತದೆ. ಇದು ಓ ವೈ ಆಕ್ಸಿಸ್ ಆಗಿರಲಿ, ಇದು ಓ ಎಕ್ಸ್ ಆಕ್ಸಿಸ್ ಓ ವೈ ಆಕ್ಸಿಸ್ 0. ಈಗ ನಮ್ಗೆ ಗೊತ್ತಿರೋ ಹಾಗೆ MR = MC ಕಟ್ಸ್ MR ಫ್ರಮ್ ಬಿಲೋ. ಒಂದು ಕಂಡೀಷನ್, ಎರಡು ಕಂಡೀಷನ್. ಸೊ ನಮ್ಮದು AR ಹೆಂಗದ? ಡೌನ್ವರ್ಡ್ ಸ್ಲೋಪಿಂಗ್ ಅದ AR. MR ಹೆಂಗದ? ಅದಕ್ಕಿಂತ ಜಾಸ್ತಿ ಡೌನ್ವರ್ಡ್ ಸ್ಲೋಪಿಂಗ್ ಅದ MR. ಸೊ MR ಕರ್ವ್ನ ಕಟ್ ಆಗ್ತದೆ. ಇದು MC ಕರ್ವ್ ಎಲ್ಲಿ ಕಟ್ ಆಗೈತಿ? ಅದ ಈಕ್ವಿಲಿಬ್ರಿಯಮ್. ಅದನ್ನು ಡ್ರಾ ಮಾಡ್ತೀವಿ. Q ಔಟ್ಪುಟ್. ಇದು ಪ್ರೈಸ್, ರೆವೆನ್ಯೂ ಆ್ಯಂಡ್ ಕಾಸ್ಟು. ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ನಮಗೆ ಸಿಗೋದೇನು? ಎವರೇಜ್ ರೆವೆನ್ಯೂ ಸಿಗ್ತದೆ ನಮಗೆ. ನಮ್ಮ ಕಂಡೀಷನ್ ಇದೆ ಎವರೇಜ್ ರೆವೆನ್ಯೂ ಎವರೇಜ್ ಕಾಸ್ಟ್ಗಿಂತ ಜಾಸ್ತಿ ಅದ ಅಂತಂದರೆ ನಮ್ದು ಎವರೇಜ್ ಕಾಸ್ಟ್ ಕರ್ವ್ ಎಲ್ಲಿ ಬರಬೇಕು? ಇದಕ್ಕಿಂತ ಕಡಿಮೆ ಬರಬೇಕು. ಎವರೇಜ್ ಕಾಸ್ಟ್ ಕರ್ವ್ ಎಲ್ಲಿ ಬಂತು? ಇಲ್ಲಿ ಬಂತು. ಎವರೇಜ್ ರೆವೆನ್ಯೂಕ್ಕಿಂತ ಕಡಿಮೆ ಬಂತು. ಇದು P ಆಗಿರಲಿ, ಇದು R ಆಗಿರಲಿ. ಈ ಒಂದು ಪಾಯಿಂಟಿಂದ ನಾವೇನು ಮಾಡ್ತೀವಿ? ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ S ಮತ್ತು T ಅಂತ ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಎವರೇಜ್ ರೆವೆನ್ಯೂ ಮೋರ್ ದ್ಯಾನ್ ಎವರೇಜ್ ಕಾಸ್ಟ್. ಎವರೇಜ್ ರೆವೆನ್ಯೂ ಎಷ್ಟದ? OPRQ ಅದ. ಇದ್ರೊಳಗೆ OSTQ ಕಳೆದ್ರೆ ಏನು ಉಳಿತೈತೆ? ನಮ್ಮದು SPRT ಉಳಿತೈತಿ. ಇದು ಏನಾಗಿರ್ತದಪ್ಪ ಅಂತಂದ್ರೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಥವಾ ಅತ್ಯಧಿಕ ಲಾಭ ಆಗಿರ್ತದೆ. ಸೂಪರ್ ನಾರ್ಮಲ್ ಪ್ರಾಫಿಟ್ ಅಥವಾ ಅತ್ಯಧಿಕ ಲಾಭ. ಸೊ ನೀವು ಶಾರ್ಟ್ ರನ್ನಲ್ಲಿ ಈಕ್ವಿಲಿಬ್ರಿಯಮನ್ನು ಕಲ್ತ್ರಿ, ಲಾಂಗ್ ರನ್ನಲ್ಲಿ ಈಕ್ವಿಲಿಬ್ರಿಯಮನ್ನು ಕಲ್ತ್ರಿ. ಸೊ ಫರ್ಮ್ ಮತ್ತು ಇಂಡಸ್ಟ್ರಿ ಎರಡೂ ಒಂದೇ ಆಗಿರ್ತವೆ. ಇದರಲ್ಲಿ ಮುಖ್ಯವಾಗಿ ಮೊನೋಪೊಲಿಯಲ್ಲಿ ಬರ್ತಕ್ಕಂಥ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅನ್ನುವಂಥ ಫೀಚರ್ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳೋಣ. ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂದರೆ ಬೆಲೆ ತಾರತಮ್ಯ. ವಾಟ್ ಈಸ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂಥೇಳಿ? ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತಂದ್ರೆ ಬೆಲೆ ತಾರತಮ್ಯ ಅಂತಂದ್ರೆ ಏನು? ಸೇಮ್ ಗೂಡ್ಸ್ಗಳನ್ನು ಡಿಫ್ರೆಂಟ್ ಪ್ರೈಸ್ಗೆ ಡಿಫ್ರೆಂಟ್ ಕಸ್ಟಮರ್ಸ್ಗೆ ಮಾರಾಟ ಮಾಡೋದು. ಪ್ರೈಸ್ ಡಿಸ್ಕ್ರಿಮಿನೇಷನ್ ಇಟ್ ಮೀನ್ಸ್ ಚಾರ್ಜಿಂಗ್ ಎ ಡಿಫ್ರೆಂಟ್ ಪ್ರೈಸಸ್ ಟು ಡಿಫ್ರೆಂಟ್ ಕಸ್ಟಮರ್ಸ್ ಫಾರ್ ದ ಸೇಮ್ ಪ್ರೈಸ್. ಸಮವಾದ ಗೂಡ್ಸ್ಗಳಿಗೆ ಅಥವಾ ಒಂದೇ ರೀತಿಯ ಗೂಡ್ಸ್ಗಳಿಗೆ ಬೇರೆ ಬೇರೆ ಗ್ರಾಹಕರಿಂದ ಬೇರೆ ಬೇರೆ ಬೆಲೆಯನ್ನು ನೇಮಿಸಿ ಕಸ್ಟಮರ್ಸ್ಗಳಿಂದ ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಬೆಲೆ ತಾರತಮ್ಯ ಅಂಥೇಳಿ ಕರೀತಾರೆ. ಬೆಲೆ ತಾರತಮ್ಯ. ಈ ಬೆಲೆ ತಾರತಮ್ಯದೊಳಗೆ ಡಿಗ್ರೀಸ್ ಆಫ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಬರ್ತಾವೆ. ಏನು? ಡಿಗ್ರೀಸ್ ಆಫ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಏನು? ದರ್ಜೆಗಳು ಬರ್ತಾವೆ ಬೆಲೆ ತಾರತಮ್ಯದಲ್ಲಿ. ಮೊದಲನೇದ್ದು ಫಸ್ಟ್ ಗ್ರೇಡ್ ಪ್ರೈಸ್ ಡಿಸ್ಕ್ರಿಮಿನೇಷನ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಅಥವಾ ಥರ್ಡ್ ಡಿಗ್ರಿ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ಅಥವಾ ಥರ್ಡ್ ಡಿಗ್ರಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಬರ್ತವೆ. ಸಿಂಪಲ್ ಅದ ಇದು. ಏನು? ಫಸ್ಟ್ ಡಿಗ್ರಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತಂದ್ರೆ ವಿಲ್ಲಿಂಗ್ನೆಸ್ ಇದ್ದಷ್ಟು, ಗ್ರಾಹಕರ ಇಚ್ಛೆ ಇದ್ದಷ್ಟು ಬೆಲೆಯನ್ನು ಏನು ಮಾಡೋದು? ಅವ್ರ ಕಡೆಯಿಂದ ಇಸ್ಕೊಳ್ಳೋದು. ಬೆಲೆಯನ್ನು ನಿಯೋಜಿಸಿ ಬೆಲೆಯನ್ನು ಚಾರ್ಜ್ ಮಾಡೋದು ಅವ್ರ ಕಡೆಯಿಂದ. ಅವ್ರ ವಿಲ್ಲಿಂಗ್ನೆಸ್ ಎಷ್ಟದಪ್ಪ ಕೊಡೋಕೆ ಅಂತೇಳಿ. ಒಬ್ಬ 10 ರೂಪಾಯಿ ಬೆಲೆಗೆ ಅಥವಾ 10 ರೂಪಾಯಿ ಇರತಕ್ಕಂಥ ವಸ್ತುಗೆ ಅವ 100 ರೂಪಾಯಿ ಕೊಡುವಂಥ ಶಕ್ತಿ ಅವನ ಕಡೆ ಐತಂದ್ರೆ 100 ರೂಪಾಯಿಯನ್ನು ಅವನ ಕಡೆಯಿಂದ ಇಸ್ಕೊಳ್ಳುವಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಫಸ್ಟ್ ಡಿಗ್ರಿ. ವಿಲ್ಲಿಂಗ್ನೆಸ್, ಆನ್ ದ ಬೇಸ್ ಆಫ್ ವಿಲ್ಲಿಂಗ್ನೆಸ್ ವಿ ಚಾರ್ಜ್ ದ ಪ್ರೈಸಸ್ ಫಾರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೆಕೆಂಡ್
ಡಿಗ್ರಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಬಲ್ಕ್ ಕ್ವಾಂಟಿಟಿ ಅಂದರೆ ಕ್ವಾಂಟಿಟಿ ಆಧಾರದ ಮೇಲೆ ಏನು ಮಾಡೋದು, ಪ್ರೈಸ್ ಡಿಸ್ಕ್ರಿಮಿನೇಷನ್ ಮಾಡೋದು. ಬಲ್ಕ್ ಕ್ವಾಂಟಿಟಿ ಏನಾದರೂ ತೊಗೊಂಡ್ರೆ ಅವರಿಗೆ ಜಾಸ್ತಿ ಪ್ರೈಸು, ಕಡಿಮೆ ಪ್ರೈಸನ್ನು ನಾ ಕೊಡೋದು. ಬಲ್ಕ್ ಕ್ವಾಂಟಿಟಿ ತೊಗೊಳ್ಳೋರಿಗೆ ಕಡಿಮೆ ಪ್ರೈಸ್ನ ಕೊಡೋದು. ಬಲ್ಕ್ ಕ್ವಾಂಟಿಟಿ ತೊಗೊಳ್ದೆ ಒಂದೇ ಎರಡೇ ತೊಗೊಳ್ಳೋರಿಗೆ ಏನು ಮಾಡೋದು, ಹೆಚ್ಚಿನ ಪ್ರೈಸ್ ಕೊಡೋದು. ಕ್ವಿಂಟಲ್ ತೊಗೊಳ್ಳೋರಿಗೂ ಕಿಲೋ ತೊಗೊಳ್ಳೋರಿಗೂ ಡಿಫ್ರೆನ್ಸ್ ಅದೇ ಇದು. ನೆಕ್ಸ್ಟ್ ಥರ್ಡ್ ಡಿಗ್ರಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತಂದ್ರೇನು, ಕ್ಯಾರೆಕ್ಟರ್ ಆಧಾರದ ಮೇಲೆ. ಕ್ಯಾರೆಕ್ಟರ್ ಅದು ಕಸ್ಟಮರ್ದಾಗಿರಲಿ ಅಥವಾ ಮಾರ್ಕೆಟ್ ಲೊಕೇಶನ್ ಆಗಿರಲಿ, ಅದು ಜಿಯೋಗ್ರಫಿ ಆಗಿರಲಿ. ಅಂದರೆ ಕಸ್ಟಮರ್ ಅಂತಂದ್ರೇನು, ಸ್ಟೂಡೆಂಟ್ ಡಿಸ್ಕೌಂಟ್ ಅಂತ ಇರ್ತದೆ, ಗೊತ್ತಲ್ಲ ನಿಮ್ಗೆ. ಸ್ಟೂಡೆಂಟ್ಸಿಗೆ ಡಿಸ್ಕೌಂಟ್ ಕೊಡ್ತಾರೆ, ಸ್ಟೂಡೆಂಟ್ಸ್ ಇದ್ದವ್ರಿಗೆ ID ಕಾರ್ಡ್ ಅದು ಕೊಟ್ಟರೆ ಡಿಸ್ಕೌಂಟ್ ಕೊಡ್ತಾರೆ ಅಂತಾರಲ್ಲ ಅದು. ಹಾಗೆ ವುಮೆನ್ಸ್ ಆಲ್ಸೋ ಗೆಟ್ ಡಿಸ್ಕೌಂಟ್. ಸೊ ಮೆನ್ನಿಗೆ ಡಿಸ್ಕೌಂಟ್ ಕೊಡೋವ, ಮೆನ್ನಿಗೂ ಪ್ರೈಸ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಇವರಿಬ್ಬರಿಗೆ ಕಡಿಮೆ ಕೊಟ್ಟರೆ ಇವ್ಗೆ ಹೆಚ್ಚಿಗೆ ಕೊಡ್ತಾರೆ. ಹೌದು, ಹೆಚ್ಚಿಗೆ ಕೊಡ್ತಾರೆ. ಇವಾಗೆಲ್ಲ ನೀವು ಆಧಾರ್ ಕಾರ್ಡ್ ಫ್ರೀ ಕೊಟ್ಟರೆ ಬಸ್ನಾಗೆಲ್ಲ ಫ್ರೀ ಕೊಡ್ತಾರೆ. ಯಾರಿಗೆ? ವುಮೆನ್ಸಿಗೆ. ಸ್ಟೂಡೆಂಟಿಗೆ ಪಾಸ್ ಇರ್ತದೆ, ಸ್ಟೂಡೆಂಟಿಗೆ ಪಾಸ್ ಕೊಡ್ತಾರೆ. ಮೆನ್ನಿಗೆ ಆಬ್ವಿಯಸ್ಲಿ ಏನೂ ಇಲ್ಲ. ಮೆನ್ನಿಗೆ ಏನೂ ಇಲ್ಲ. ಹೌದು, ಒಂದು ಆಟೋದ ಹಿಂದೆ ಒಂದು ಲೈನ್ ಬರ್ತಿತ್ತು, ಗರ್ಭಿಣಿಯರಿಗೆ ಉಚಿತ ಸೇವೆ ಅಂಥೇಳಿ. ಓಕೆ, ಜೋಕ್ ಬೇಡ, ಸೊ ಕರೆಕ್ಟ್ ಅನ್ಸಲ್ಲ ಅದು. ಸೊ ಏನು ನೋಡಿದ್ವಿ ನಾವು, ಪ್ರೈಸ್ ಡಿಸ್ಕ್ರಿಮಿನೇಷನ್ ನೋಡಿದ್ವಿ, ಡಿಗ್ರೀಸ್ ಆಫ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ನೋಡಿದ್ವಿ. ಇನ್ನು ಕಂಡೀಷನ್ಸ್ ಆಫ್ ಪ್ರೈಸ್ ಡಿಸ್ಕ್ರಿಮಿನೇಷನ್. ಕಂಡೀಷನ್ಸ್ ಅದಾವೆ ಇದಕ್ಕೆ, ಪ್ರೈಸ್ ಡಿಸ್ಕ್ರಿಮಿನೇಷನ್ ಮಾಡೋಕ್ಕೆ. ಕಂಡೀಷನ್ಸ್ ಕ್ರಮಗಳದಾವೆ. ಸೊ ಅದೇನು ಅಂದ್ರೆ, ಮೊದಲನೇ ಕಂಡೀಷನ್ ಏನಂತಂದರೆ ಮೋನೋಪೊಲಿ ಮಾರ್ಕೆಟ್ ಆಗಿರಬೇಕು. ಮೋನೋಪೊಲಿ ಮಾರ್ಕೆಟ್, ಏಕ ವ್ಯಕ್ತಿ ಮಾರುಕಟ್ಟೆ ಆಗಿದ್ದರೆ ಮಾತ್ರ ಪ್ರೈಸ್ ಡಿಸ್ಕ್ರಿಮಿನೇಷನ್ ಸಾಧ್ಯ ಆಗ್ತದೆ. ಇನ್ನೊಂದು ಕಂಡೀಷನ್ ಏನಪ್ಪ, ಮೋನೋಪೊಲಿ ಇತ್ತು, ಅಲ್ಲಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಸಾಧ್ಯ ಆಯಿತು. ಇನ್ನು ಮಾರ್ಕೆಟ್ ಸೆಗ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಮಾರುಕಟ್ಟೆಯನ್ನು ವಿಂಗಡಣೆ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಮಾರ್ಕೆಟ್ನಲ್ಲಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಆಗ್ತದೆ. ಮೂರನೇದು ಏನಪ್ಪ ಅಂತಂದ್ರೆ ರೀಸೇಲ್ ಅಥವಾ ಟ್ರಾನ್ಸ್ಫರ್ ಮಾಡುವಂಥದ್ದಾಗಿರ್ಬೋದು. ರೀಸೇಲ್, ನಾವು ಕಡಿಮೆ ಬೆಲೆ ಪಡ್ಕೊಂಡು ಇನ್ನೊಂದು ಕಡೆ ಜಾಸ್ತಿ ಮಾಡುವಂಥದ್ದು ಆಗಿರಬಾರ್ದು. ಇನ್ನು ನಾಲ್ಕನೇದು ಏನಪ್ಪ ಅಂತಂದರೆ, ನಾಲ್ಕನೇದೊಂದದ ಕಂಡೀಷನ್ಸ್, ಮೋನೋಪೊಲಿ, ಆಮೇಲೆ ಮಾರ್ಕೆಟ್ ಸೆಗ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು, ರೀಸೇಲ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಎಲಾಸ್ಟಿಸಿಟಿ, ಡಿಫ್ರೆಂಟ್ ಎಲಾಸ್ಟಿಸಿಟಿ ಇರಬೇಕು. ಸ್ಥಿತಿಸ್ಥಾಪಕತ್ವ. ಎಲಾಸ್ಟಿಸಿಟಿ ಅಂತಂದ್ರೆ ಗೊತ್ತಾಗ್ಬೇಕು ನಮಗೆ, ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ವಸ್ತುಗಳನ್ನು ಬೇರೆ ಬೇರೆ ಪ್ರೈಸ್ ಕೊಟ್ಟು ತೊಗೊಳ್ತಾರೆ, ಸಮ ವಸ್ತುಗಳನ್ನು ಬೇರೆ ಬೇರೆ ಪ್ರೈಸ್ ಕೊಟ್ಟು ತೊಗೊಳ್ತಾರೆ. ಸೊ ಯಾರ್ಯಾರ್ದು ಎಷ್ಟೆಷ್ಟು ಎಲಾಸ್ಟಿಸಿಟಿ ಐತಿ ಅಂದರೆ ಯಾರ್ಯಾರು ಪ್ರೈಸ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅಂತೇಳಿ. ಒಬ್ಬೊಬ್ಬರಿಗೆ ಎಷ್ಟು ಪ್ರೈಸ್ ಚೇಂಜ್ ಮಾಡಿದ್ರು ರಿಯಾಕ್ಟ್ ಮಾಡಲ್ಲ, ಒಬ್ಬೊಬ್ಬರು ಸ್ವಲ್ಪ ಪ್ರೈಸ್ ಚೇಂಜ್ ಮಾಡಿದ್ರೆ ರಿಯಾಕ್ಟ್ ಮಾಡ್ತಾರೆ, ಸ್ವಲ್ಪ ಪ್ರೈಸ್ ಹೆಚ್ಚಿಗೆ ಮಾಡ್ಕೊಳ್ಳೋ ಕೊಂಡ್ಕೊಳ್ಳೋದೇ ಬಿಟ್ಬಿಡ್ತಾರೋ. ಸೊ ಇಷ್ಟೆಲ್ಲ ಎಲಾಸ್ಟಿಸಿಟಿ ಇದ್ದರೆ ಮಾತ್ರ ಏನಾಗುತ್ತೆ, ಕಂಡೀಷನ್ ಅಪ್ಲೈ ಆಗುತ್ತಾ, ಪ್ರೈಸ್ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಬೆಲೆ ತಾರತಮ್ಯ, ಅದರದ್ದು ಡಿಗ್ರೀಸ್ ನೋಡ್ಕೊಂಡ್ರಿ, ಅದರದ್ದು ಕಂಡೀಷನ್ ನೋಡ್ಕೊಂಡ್ರಿ, ಇದನ್ನ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತಾರೆ. ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ, ಇಂಟರ್ನ್ಯಾಷನಲ್ ಪ್ರೈಸ್ ಡಿಸ್ಕ್ರಿಮಿನೇಷನ್. ಇಂಟರ್ನ್ಯಾಷನಲ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಇದಕ್ಕೇನಂತ ಕರೀತಾರಪ್ಪ ಅಂದರೆ ಡಂಪಿಂಗ್ ಅಂತ ಕರೀತಾರೆ. ಡಂಪಿಂಗ್ ಅಂತಂದ್ರೆ ಏನು, ಸೆಲ್ಲಿಂಗ್ ಅ ಗೂಡ್ಸ್ ಎಟ್ ಅ ಲೋವರ್ ಪ್ರೈಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ್ಯಸ್ ಕಂಪೇರ್ಡ್ ಟು ಡೊಮೆಸ್ಟಿಕ್ ಮಾರ್ಕೆಟ್. ನಾವು ವಿದೇಶಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡೋದು ವಸ್ತುಗಳನ್ನು, ಬಟ್ ನಮ್ಮ ಕಡೆ ದೇಶೀಯದಲ್ಲಿ ಹೆಚ್ಚಿಗೆ ಬೆಲೆಗೆ ಮಾರಾಟ ಮಾಡೋದು, ದೇಶದೊಳಗೆ ಹೆಚ್ಚಿಗೆ ಬೆಲೆ ಮಾರಾಟ ಮಾಡೋದು, ವಿದೇಶದಲ್ಲಿ ಕಡಿಮೆ ಬೆಲೆ ಮಾರಾಟ ಮಾಡೋದು. ಅಂದರೆ ಚಾರ್ಜಿಂಗ್ ಅ ಲೋವರ್ ಪ್ರೈಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ್ಯಸ್ ಕಂಪೇರ್ಡ್ ಟು ಲೋಕಲ್ ಮಾರ್ಕೆಟ್ ಆರ್ ದೇಶೀಯ ಮಾರುಕಟ್ಟೆ. ಹೌದಾ, ದೇಶೀಯ ಮಾರುಕಟ್ಟೆಯಿಂದ ವಿದೇಶಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಏನು ಮಾಡೋದು, ವಸ್ತುಗಳನ್ನು ಮಾರಾಟ ಮಾಡೋದು. ಇದಕ್ಕೇನಂತ ಕರೀತಾರೆ, ಡಂಪಿಂಗ್ ಅಂತೇಳಿ ಕರೀತಾರೆ. ಈ ಡಂಪಿಂಗ್ನಲ್ಲಿ ಮತ್ತು 3 ಭಾಗಗಳು ಬರ್ತಾವೆ. ಒಂದು ಟೆಂಪ್ರರಿ ಡಂಪಿಂಗ್, ಇನ್ನೊಂದು ಕಂಟಿನ್ಯೂಸ್ ಡಂಪಿಂಗ್, ಇನ್ನೊಂದು ಪ್ರಿಡೇಟರಿ ಡಂಪಿಂಗ್ ಅಂತ ಬರ್ತಾವೆ. ಟೆಂಪ್ರರಿ ಅಂತಂದ್ರೆ ತಾತ್ಕಾಲಿಕ, ಕಂಟಿನ್ಯೂಸ್ ಅಂದ್ರೆ ಸೂಕ್ತವಾಗಿ, ಪ್ರಿಡೇಟರಿ ಅಂದರೆ ಪರಭಕ್ಷಕ ಡಂಪಿಂಗ್ ಅಂತಂದ್ರೆ. ಟೆಂಪ್ರವರಿ ಡಂಪಿಂಗ್ ಅಂತಂದ್ರೇನು, ಯಾವಾಗ ವಸ್ತುಗಳು ನಮ್ಮಲ್ಲಿ ಹ್ಯೂಜ್ ಪ್ರೊಡಕ್ಷನ್ ಆಗಿರ್ತಾವೆ, ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿರ್ತೀವಲ್ಲ, ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದ್ರೆ ನಾವೇನು ಮಾಡ್ತೀವಿ, ಆ ಒಂದು ಸಮಯದಾಗ ಏನು ಮಾಡ್ತೀವಿ, ಜಾಸ್ತಿ ಸೆಲ್ ಮಾಡ್ತೀವಿ. ಅದಕ್ಕೇನಂತ ಕರೀತಾರೆ, ಫಸ್ಟ್ ಟೆಂಪರರಿ ಅಂತ ಕರೀತಾರೆ.
ಅದನ್ನೇನು ಮಾಡ್ತೀವಿ ನಾವು ಬೇರೆ ದೇಶಕ್ಕೆ ಕಡಿಮೆ ಬೆಲೆಗೆ ಕೊಟ್ಬಿಡ್ತೀವಿ. ಇನ್ನೊಂದು ಕಂಟಿನ್ಯೂಯಸ್ ಅಂತಂದ್ರೆ ಏನು, ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ಉತ್ಪಾದನೆ ಆಗ್ತಾ ಬರ್ತಾ ಐತಿ ಆ ಒಂದು ವಸ್ತುಗಳು ಅಂತಂತಂದರೆ ನಮ್ಮ ದೇಶ ಯಾವುದಕ್ಕೆ ಫೇಮಸ್ಸು, ಭತ್ತವನ್ನು ಬೆಳಿಲಿಕ್ಕೆ ಫೇಮಸ್ಸು, ಹಾಗೆ ಸಾಂಬಾರ್ ಪದಾರ್ಥಗಳನ್ನು ಬೆಳಿಲಿಕ್ಕೆ ಫೇಮಸ್ಸು. ನಾವು ಉತ್ಕೃಷ್ಟ ಪ್ರಮಾಣದ ಭತ್ತ, ಬಾಸುಮತಿ ಭತ್ತವನ್ನು ನಾವು ಕಂಟಿನ್ಯೂಸ್ ಆಗಿ ಎಲ್ಲಿ ಸೇಲ್ ಮಾಡ್ತೀವಿ, UAE, USA ಇಲ್ಲೆಲ್ಲ ಸೇಲ್ ಮಾಡ್ತೀವಿ. ಅವರಿಗೆ ನಾವು ಲಾರ್ಜ್ ಕ್ವಾಂಟಿಟಿ, ಬಲ್ಕ್ ಕ್ವಾಂಟಿಟಿ ಒಳಗೆ ತೊಗೊಳ್ತಾರ ಅನ್ನೋದಕ್ಕೆ ಇಲ್ಲಿ ಮಾರ್ಕೆಟ್ನಾಗ 100-150 ರೂಪಾಯಿಗೆ 1 kg ಹೆಂಗೆ ಮಾರ್ತೀವಲ್ಲ, ಅಲ್ಲಿ ನಾವು ಅದನ್ನು ಕಡಿಮೆ ಬೆಲೆಗೆ ಮಾರ್ತೀವಿ. ಟನ್ ಗಟ್ಟಲೆ ತೊಗೊಂಡಿರ್ತಾರಲ್ಲ, ಅದಕ್ಕೆ ಏನಂತಾರೆ ಕಂಟಿನ್ಯೂಯಸ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಥವಾ ಕಂಟಿನ್ಯೂಯಸ್ ಡಂಪಿಂಗ್ ಅಂತ ಕರೀತಾರೆ. ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್, ಪ್ರಿಡೇಟರಿ ಪ್ರೈಸ್ ಡಿಸ್ಕ್ರಿಮಿನೇಷನ್. ಪ್ರಿಡೇಟರಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂದರೆ ಪರಭಕ್ಷಕ ಬೆಲೆ ತಾರತಮ್ಯ. ಸಿಂಪಲ್, ಪರಭಕ್ಷಕ ಬೆಲೆ ತಾರತಮ್ಯ ಅಂತಂದರೆ ಈಗ ಪಾಕಿಸ್ತಾನ್ ಮತ್ತು ಇಂಡಿಯಾ ಎರಡು ಏನು ಮಾಡ್ತಿರ್ತಾವ, USA ಒಂದು ವಸ್ತುನ ಸೆಲ್ ಮಾಡ್ತಿರ್ತಾವೆ. ಭತ್ತನ ಅನ್ಕೊಡ್ರಿ, ಭತ್ತನ ಯಾರು ಸೆಲ್ ಮಾಡ್ತಾರೆ, ಪಾಕಿಸ್ತಾನ ಸೆಲ್ ಮಾಡ್ತಿರ್ತಾರೆ, USA ಸೆಲ್ ಮಾಡ್ತಿರ್ತಾರೆ. ಪಾಕಿಸ್ತಾನ ಯಾವ ಬೆಲೆಗೆ ಸೆಲ್ ಮಾಡ್ತಿರ್ತಲ್ಲ ಅದಕ್ಕಿಂತ ಕಡಿಮೆ ಬೆಲೆಗೆ ನಾವು ಇಂಡಿಯನ್ಸ್ ಏನು ಮಾಡೋದು, USA ಸೆಲ್ ಮಾಡೋದು. ಸೊ ನಾವು ಯಾರು USA ಏನು ಮಾಡ್ತದೆ, ಯಾರು ಕಡಿಮೆ ಬೆಲೆಗೆ ಕೊಡ್ತಾರಲ್ಲ ಅವ್ರ ಕಡೆ ತೊಗೊಳ್ತದ. ನಾವು ಕಡಿಮೆ ಬೆಲೆಗೆ ಕೊಟ್ವಿ ಪಾಕಿಸ್ತಾನಕ್ಕಿಂತ, ಸೊ ನಮ್ಮ ವಸ್ತುಗಳು ಎಲ್ಲಿ ಸೇಲ್ ಆದವು, USA ಸೇರೋದು. ಪಾಕಿಸ್ತಾನ ಏನಾಯಿತು, ಸತ್ತೋಯ್ತು, ಅವ್ರದ್ದು ಮಾರ್ಕೆಟ್ ಏನಾಯಿತು, ಬಿದ್ದು ಹೋಯಿತು. ಸೊ ನಾವೇನು ಮಾಡಿದ್ವಿ, ಇವ್ರ ಮಾರ್ಕೆಟನ್ನು ತಿಂದುಬಿಟ್ವಿ. ಇವ್ರ ಮಾರ್ಕೆಟ್ ತಿನ್ನೋದಕ್ಕೆ ಏನಂತಾರೆ, ಪರಭಕ್ಷಕ ಬೆಲೆ ತಾರತಮ್ಯ ಅಂತ ಹೇಳಿ ಕರೀತಾರೆ. ಇನ್ನು ಲಾಸ್ಟ್ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದ್ರೆ ಪ್ರೈಸ್ ಸೀಲಿಂಗ್ ಆ್ಯಂಡ್ ಪ್ರೈಸ್ ಫ್ಲೋರಿಂಗ್. ಇದು ಭಾಳ ಇಂಪಾರ್ಟೆಂಟ್, 2 ಮಾರ್ಕ್ಸಿಗೆಲ್ಲ ಕೇರ್ತಾರೆ ಇದನ್ನು. ನೀವು ನೆಟ್ ಸೆಟ್ಟಿಗೆಲ್ಲ ಓದ್ತಾ ಇದ್ದೀರಿ ಅಂತಂದರೆ ಪ್ರೈಸ್ ಸೀಲಿಂಗ್ ಅಂದ್ರೇನು, ಪ್ರೈಸ್ ಫ್ಲೋರಿಂಗ್ ಅಂದ್ರೇನು ಕೇಳ್ತಾರೆ MCQ ನಾವು. ಒಂದನೇದ್ದು ಪ್ರೈಸ್ ಸೀಲಿಂಗ್, ಎಸ್ ಬರಲ್ಲ, ಸಿ ಬರ್ತದೆ, ಸೀಲಿಂಗ್. ಎರಡನೇದ್ದು ಪ್ರೈಸ್ ಫ್ಲೋರಿಂಗ್. ಪ್ರೈಸ್ ಸೀಲಿಂಗ್ ಮತ್ತು ಪ್ರೈಸ್ ಫ್ಲೋರಿಂಗ್ ಅಂದರೆ ಏನಂತ ನೋಡೋಣ. ಸಿಂಪಲ್ 2 ಕಾನ್ಸೆಪ್ಟ್ ಆದಗಳೇ ಕ್ಲಾಸ್ ಮುಗಿತದ, ಭಾಳ ಇಂಪಾರ್ಟೆಂಟು, ನೋಡ್ತಾ ಹೋಗ್ರಿ. ಇಲ್ಲಿ ಗೌರ್ನಮೆಂಟ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಈ ಒಂದು ಪ್ರೈಸನ್ನು ನಿರ್ಧಾರ ಮಾಡೋದು. ಪ್ರೈಸ್ ಸೀಲಿಂಗ್ ಅಂತಂದ್ರೆ ಮ್ಯಾಕ್ಸಿಮಮ್ ಪ್ರೈಸನ್ನು ನೇಮಕ ಮಾಡೋದು. ಇದಕ್ಕಿಂತ ಏನು ಮಾಡೋಕ್ಕೆ ಬರೋಂಗಿಲ್ಲ, ನಮಗೆ ಹೆಚ್ಚಿಗೆ ಮಾಡಿ ಸೆಲ್ ಮಾಡೋಕ್ಕೆ ಬರೋಲ್ಲ. ಗೌರ್ಮೆಂಟನ್ನು ಏನು ಮಾಡಿಬಿಡ್ತೈತಿ, ಮ್ಯಾಕ್ಸಿಮಮ್ ಅಧಿಕ ಪ್ರಮಾಣದ ಬೆಲೆ ಇಷ್ಟಕ್ಕೆ ನೀವು ಸೆಲ್ ಮಾಡಬೇಕಪ್ಪ, ಇದಕ್ಕಿಂತ ಜಾಸ್ತಿ ಏನು ಮಾಡೋಂಗಿಲ್ಲ, ಸೆಲ್ ಮಾಡೋಂಗಿಲ್ಲ. ಮ್ಯಾಕ್ಸಿಮಮ್ ಪ್ರೈಸ್ ಮೆನ್ಷನ್ಡ್ ಬೈ ಗವರ್ನಮೆಂಟ್ ಆರ್ ಹೈಯರ್ ಇನ್ಸ್ಟಿಟ್ಯೂಷನ್, ಇದಕ್ಕೇನಂತ ಕರೀತಾರೆ, ಪ್ರೈಸ್ ಸೀಲಿಂಗ್ ಅಂತ ಕರೀತಾರೆ. ಇನ್ನು ಪ್ರೈಸ್ ಫ್ಲೋರಿಂಗ್ ಅಂತಂದ್ರೆ ಮಿನಿಮಮ್ ಪ್ರೈಸ್ ಅಂತಂದ್ರೆ ಇಷ್ಟು ಬೆಲೆ ನೇಮಕ ಮಾಡಿರ್ತಾರಲ್ಲ, 1 kg 20 ರೂಪಾಯಿ, 1 kg ಅಕ್ಕಿಗೆ 20 ರೂಪಾಯಿ ಅಂತಂದರೆ ಈ 20 ರೂಪಾಯಿಗಿಂತ ಕೆಳಗೆ ನೀವು ಸೇಲ್ ಮಾಡೋಂಗಿಲ್ಲ, 20 ರೂಪಾಯಿ ಮ್ಯಾಲೆ ಸೇಲ್ ಮಾಡಿಕೊಡ್ರಿ. ಪ್ರೈಸ್ ಫ್ಲೋರಿಂಗ್ ಅಂತಂದ್ರೆ ಏನು, ಅದಕ್ಕೊಂದು ತಳ, ಪ್ರೈಸಿಗೆ ಒಂದು ತಳ ಹಾಕೋದು. ಪ್ರೈಸ್ ಸೀಲಿಂಗ್ ಅಂದರೆ ಅದಕ್ಕೊಂದು ಚಾವಣಿ ಹಾಕೋದು. ಪ್ರೈಸ್ ಸೀಲಿಂಗ್ ಮತ್ತು ಪ್ರೈಸ್ ಫ್ಲೋರಿಂಗ್. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇವತ್ತಿನ ಕ್ಲಾಸ್ನಾಗ ಏನೇನು ನೋಡಿದ್ವಿ, ಮೊನೋಪೊಲಿ ಅಂದ್ರೇನು, ಮೊನೋಪೊಲಿ ಮಾರ್ಕೆಟ್ ಫೀಚರ್ಸ್ಗಳು ಯಾವ್ಯಾವು, ಮೊನೋಪೊಲಿ ಮಾರ್ಕೆಟ್ನಲ್ಲಿ ಇಕ್ವಿಲಿಬ್ರಿಯಮ್ ಹೆಂಗಾಗುತ್ತಾ, ಅದರಲ್ಲೂ ಶಾರ್ಟ್ ರನ್ ಇಕ್ವಿಲಿಬ್ರಿಯಮ್ ಹೆಂಗಾಗುತ್ತಾ, ಲಾಂಗ್ ರನ್ ಇಕ್ವಿಲಿಬ್ರಿಯಮ್ ಹೆಂಗಾಗುತ್ತಾ. ಆ ನಂತರ ಮುಖ್ಯವಾಗಿ ಬರ್ತಕ್ಕಂಥ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತಂದ್ರೇನು, ಡಿಗ್ರೀಸ್ ಆಫ್ ಪ್ರೈಸ್ ಡಿಸ್ಕ್ರಿಮಿನೇಷನ್ಗಳು ಯಾವುವು, ಕಂಡೀಷನ್ಸ್ಗಳು ಯಾವ್ಯಾವು ಪ್ರೈಸ್ ಡಿಸ್ಕ್ರಿಮಿನೇಷನ್ ಆಗಲಿಕ್ಕೆ, ಹಾಗೆ ಇಂಟರ್ನ್ಯಾಷನಲ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತಂದ್ರೇನು, ಅದರಲ್ಲಿ ಬರ್ತಕ್ಕಂಥ 3 ಟೈಪ್ಸ್ಗಳು ಯಾವ್ಯಾವು. ಆ ನಂತರ ಏನು ಮಾಡಿದ್ವಿ, ಪ್ರೈಸ್ ಸೀಲಿಂಗ್ ಅನ್ನೋದನ್ನು ನೋಡಿದ್ವಿ, ಪ್ರೈಸ್ ಫ್ಲೋರಿಂಗ್ ಅನ್ನೋದನ್ನು ನೋಡಿದ್ವಿ. ಸೊ ನಿಮಗೆ ಈ ಒಂದು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ನೆಕ್ಸ್ಟ್ ಕ್ಲಾಸಸ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.